ನಾನು ನೀತಾ ಅಂತ ಹೇಳಿ ಕಳ್ಸಿದ್ದೆ, ನಿಮ್ಮ ಕ್ಲಿನಿಕ್ಗೆ ಬಂದಿದ್ದಾರೆ ಅವರು. ಓಕೆ. ಹೆಡ್ ಏಕ್, IT ಅಲ್ಲಿ ವರ್ಕ್ ಮಾಡ್ತಿದ್ದಾಳೆ ಅವಳು. ಪೇನ್ ಅಂತೆಲ್ಲ, ಮಗನಿಗೆ ಸಹ ವೀಸಿಂಗ್ ಪ್ರಾಬ್ಲಮ್ ಎಲ್ಲ ಇತ್ತು ಅಂತ ಹೇಳಿ. ಓಕೆ. ಅವರು ಸಹ ಈಗ ಧಾನ್ಯಗಳಲ್ಲಿ ಸಿಗ್ತದೆ ಅದು ಇನ್ನೊಂದು ತುಂಬಾ ಎನ್ಕ್ವೈರಿ ಮಾಡ್ತಿದ್ದಾರೆ, ಕ್ಲಾಸಿಗೆ ಜಾಯಿನ್ ಆಗ್ತೇನೆ ಅಂತ ಹೇಳ್ಕೊಂಡು. ಸೊ ಬಲ್ಲವರೇ ಬಲ್ಲ ಬೆಲ್ಲದ ರುಚಿ ಅನ್ನಂಗೆ ಈ 1 ಸೀಡ್ ಥೆರಪಿದು ಗೊತ್ತಿರೋರಿಗೆ ಗೊತ್ತು. ಸುಮಾರು 16 ವರ್ಷದಿಂದ ಎಡ್ಡೇಕೋ ಮೈಗ್ರೇನ್ ಸಫರ್ ಆಗ್ತಿರ್ತಾರೆ. 1 ಅಲ್ಲಿ ವಾಸಿ ಆಗುತ್ತೆ ಅಂದ್ರೆ ಇದನ್ನ ಕಲಿಯಕ್ ಇಷ್ಟಪಡ್ತಾರೆ. ಸೊ ಕೋರ್ಸ್ ಬಗ್ಗೆ ಕೇಳಿದ್ರೆ ಹೇಳಿ ಮೇಡಮ್, ಕಲೀಲಿ. ಓಕೆ, ಥ್ಯಾಂಕ್ ಯು. ಇದನ್ನ ನಾನು ಯಾರ ಮೇಲೇನು ಫೋರ್ಸ್ ಮಾಡಲ್ಲ ಜಾಯಿನ್ ಆಗಿ ಈಗ ಅಂತ. ನಮ್ಮ ಹಳೆ ಸ್ಟೂಡೆಂಟ್ಸೇ ನಮ್ಮ ಅಂಬಾಸಿಡರ್ಸ್. ನೆಕ್ಸ್ಟ್ ಬ್ಯಾಚ್ಗೆ ನೀವೇ ನನ್ನ ಅಂಬಾಸಿಡರ್ಸ್. ನೀವೇ ಇನ್ನೊಬ್ರಿಗೆ ಹೇಳ್ತೀರಾ, ಏನು ಮಾಡಬೇಡ, ಎಲ್ಲಿಗೆ ಹೋಗ್ಬೇಡ, ಈ ಕೋರ್ಸ್ ಮಾಡ್ಸಕ್ಕಂತೇಳಿ. ಸೊ ಕಾಲಮಿತಿ ಏನಿರಲ್ಲ, ಸಬ್ಜೆಕ್ಟ್ಸ್ ಅಂತ ಏನಿರಲ್ಲ. ನಿಮ್ಗೆ ಆನ್ ಆವರೇಜ್ ಒಂದು 4 ತಿಂಗಳು 5 ತಿಂಗಳಲ್ಲಿ ಒಂದು ಈ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಹೇಳ್ಕೊಡ್ತೀವಿ. ಪ್ಲಸ್ ಇದನ್ನ ನೀವು ಡೈಲಿ ಸ್ವಲ್ಪ ಓದೋದು, ಪೇಷಂಟ್ ಇವ್ರು ನೋಡೋದು, ಆ ತರ ಟಚ್ ಅಲ್ಲಿ ಇಟ್ಕೊಂಡಿದ್ರೆ ವಿದಿನ್ 1.5-2 ಇಯರ್ಸ್ ಅಲ್ಲಿ ನೀವು ಒಬ್ಬ ಎಕ್ಸ್ಪರ್ಟ್ ಹೀಲರ್ ಆಗ್ತೀರಾ. ನಿಮ್ಮನ್ನು ಹುಡ್ಕೊಂಡು 100 ಜನ ಬರ್ತಾರೆ. ಹಾಗಾಗಿ ಸಿಸ್ಟಮೆಟಿಕ್ ಆಗಿ ಇದನ್ನ ನೀವು ಕಲೀರಿ. ಅದ್ಭುತವಾದ ರಿಸಲ್ಟ್ಸ್ ಇದೆ. ಸೊ ಇದಕ್ಕೆ ಇದರದೇ ಆದ ಒಂದು ಮಿತಿನೂ ಇದೆ. ಸೊ ಇಂಜುರೀಸ್ ನೋಡಲ್ಲ, ಸರ್ಜಿಕಲ್ಸ್ ನೋಡಲ್ಲ. ಸೊ ಇಲ್ಲಿ ಒಂದು 20% ಆಫ್ ಕೇಸಸ್ ನಾವು ನೋಡಲ್ಲ. ಸೊ ಅದು ಯಾಕೆ ಅದನ್ನ ನೋಡಲ್ಲ ಅಂದ್ರೆ ಅದ್ರ ಮೇಲೆ ನಮ್ಗೆ ಅಷ್ಟು ಇನ್ನು ರಿಸಲ್ಟ್ ಓರಿಯೆಂಟೆಡ್ ಪ್ರೋಟೋಕಾಲ್ಸ್ ಸಿಕ್ಕಿಲ್ಲ. ನಾವು ರಿಸರ್ಚ್ ಮಾಡ್ತಾ ಇದೀವಿ. ಸೊ ಯಾವ ಸ್ಟ್ರಾಂಗ್ ಟೀಮ್ ನೀವು ನೋಡಿರ್ಬೋದು ನಮ್ಮ ಕ್ಲಿನಿಕ್ ಅಲ್ಲಿ. ಸೊ ಮಣಿಕಂಠನ್ ಅಂತಿದ್ದಾರೆ ತಮಿಳ್ನಾಡಿಂದ ಒಬ್ಬ. ಸೊ ನಾಣಿ ಅಂತಿದ್ದಾರೆ ಶಿವಮೊಗ್ಗದಿಂದ. ಸೊ ನಮ್ದೇ ಆದ ಒಂದು ಬಸವಾಕ್ಯೂ ಅಕಾಡೆಮಿ ಟೀಮ್ ಇದೆ. ಸೊ ಈ ಟೀಮ್ ಅಲ್ಲಿ ನಾವು ಪ್ರತಿ ವರ್ಷ ಯಾವ್ದಾರು ಒಂದು ಹೊಸ ಪ್ರೋಟೋಕಾಲ್ಸ್, ಹೊಸ ಸಿಸ್ಟಮ್ ನ ಇನ್ವೆಂಟ್ ಮಾಡ್ತಾನೆ ಇರ್ತೀವಿ. ಸೊ ಇವತ್ತು ನಾನು ನಿಮ್ಗೆ ಇಲ್ಲಿಂದ 3-4 ತಿಂಗಳು ನಾನು ಏನು ಹೇಳ್ಕೊಡ್ತೀನಿ, ಪ್ರತಿಯೊಂದು ಟೆಸ್ಟೆಡ್ ಅಂಡ್ ಪ್ರೂವನ್. ಈ ಪಾಯಿಂಟ್ ಇಲ್ಲಿ ಹಾಕಿರಿ, ಈ ಕಲರ್ ಇಲ್ಲಿ ಹಾಕಿರಿ ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ ಅಂದ್ರೆ ಬುಕ್ ಇಂದ ಹೇಳೋದಲ್ವಾ. ನಾವು ಅದನ್ನ 100 ಪೇಷಂಟ್ ಮೇಲೆ ಟೆಸ್ಟ್ ಮಾಡಿರ್ತೀವಿ. ಇಲ್ಲಿ ಡಾಟ್ ಹಾಕಿದ್ರೆ ಹಿಂಗ ಆಗುತ್ತೆ ಅಂತ ಹೇಳಿ ಟೆಸ್ಟ್ ಮಾಡಿರ್ತೀವಿ. ಅದನ್ನ ನಾವು ಟೀಚ್ ಮಾಡ್ತಾ ಹೋಗ್ತೀವಿ. ಸೊ ನಿಮ್ದು ಅಡ್ವಾಂಟೇಜ್ ಏನಂದ್ರೆ ಇದನ್ನ ಕಲ್ತ್ಬಿಟ್ಟು ನೆಕ್ಸ್ಟ್ ಸ್ಟೇಜ್ ನೀವು ರಿಸರ್ಚ್ ಮಾಡ್ಬೋದು. ಸೊ ಇನ್ನು ನೀವೇನ್ ಇದ್ರಲ್ಲಿ ಹೊಸದನ್ನ ಏನಾದ್ರು ಆಡ್ ಮಾಡ್ಬೋದಾ, ಸೊ ಹೊಸ ಪಾಯಿಂಟ್ಸ್ ನೀವೇನಾದ್ರು ಟ್ರೈ ಮಾಡ್ಬೋದಾ. ಸೊ ಯಾವುದೇ ಟ್ರೀಟ್ಮೆಂಟ್ ಕೊಟ್ಟಾಗ ಫುಡ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಎಸಿಡಿಟಿ. ಸೊ ಎಸಿಡಿಟಿ ಆಗದೆ ಸ್ಟಮಕ್ ಕೋಲ್ಡ್ನೆಸ್ಗೆ ಅವ್ರು ಹೋಗಿ ಮತ್ತೆ ಮಜ್ಜಿಗೆ ಕುಡಿದ್ರು, ಮೊಸರನ್ನ ತಿಂದ್ರ ಅಂದ್ರೆ ಏನಾಗಿ ಎಸಿಡಿಟಿ ವಾಸಿ ಆಗಲ್ಲ. ಸುಮಾರು ಜನ ಈ ಆಸಿಡ್ ರಿಫ್ಲೆಕ್ಸ್ ಮೇಲೆ ಬರೋದ್ರಿಂದ ಸ್ವಲ್ಪ ಉರಿ ಆಗುತ್ತಲ್ವಾ, ಅವ್ರು ಹೋಗಿ ಮತ್ತೆ ಮೊಸರನ್ನ ತಿಂತಾರೆ. ಮೊಸರನ್ನ ತಿಂದ್ರೆ ಸ್ಟಮಕ್ ಮತ್ತೆ ಕೋಲ್ಡ್ ಆಗುತ್ತೆ, ಮತ್ತೆ ನಾಳೆಗೆ ಮತ್ತೆ ಎಸಿಡಿಟಿ ಜಾಸ್ತಿ ಆಗುತ್ತೆ. ಸೊ ಮಜ್ಜಿಗೆಯನ್ನ ಬೆಸ್ಟ್ ಫುಡ್ ಗ್ಯಾಸ್ಟ್ರಿಕ್ ಇರೋರ್ಗೆ. ಎಸಿಡಿಟಿ ಇರೋರ್ಗೆ ತಿಳಿ ಸಾರನ್ನ ಇಸ್ ಎನಫ್. ಸುಲಭವಾಗಿ ಜೀರ್ಣ ಆಗೋ ಆಹಾರ. ಜಾಸ್ತಿ ತರಕಾರಿ ಕಾಯಿಪಲ್ಯ ಇದ್ರೂ ಈಸಿಯಾಗಿ ಸುಲಭವಾಗಿ ಜೀರ್ಣ ಆಗೋದು ಒಳ್ಳೇದು. ಇನ್ನೂ ಒಂದು, ತುಂಬಾ ಜನಕ್ಕೆ ಎಸಿಡಿಟಿ ಯಾಕಾಗತ್ತೆ ಅಂದ್ರೆ ತಿಂದಿದ್ ಜೀರ್ಣ ಆಗ್ತಿಲ್ಲ. ಯಾಕೆ ಆಗ್ತಿಲ್ಲ ಅಂದ್ರೆ ಏನಾಗಿ ಅವರು ಲೇಟ್ ನೈಟ್ ಊಟ ಮಾಡ್ತಿರ್ತಾರೆ. ರಾತ್ರಿ ಆದ್ಮೇಲೆ ನಿಮ್ಮ ಜೀರ್ಣ ಶಕ್ತಿ ಡೈರೆಕ್ಟ್ಲಿ ಸೂರ್ಯನ ಮೇಲೆ ಡಿಪೆಂಡ್ ಇರುತ್ತೆ. ಸಂಜೆ ಮೇಲೆ ನಿಮ್ಗೆ ಜೀರ್ಣ ಶಕ್ತಿ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ 7-7:30-8 ಗಂಟೆ ಒಳಗಡೆ ನಿಮ್ ಡಿನ್ನರ್ ಮುಗಿಸಿ, ಸೊ ದಟ್ ಎಸಿಡಿಟಿ ಆಗೋದನ್ನ ನೀವು ತಪ್ಪಿಸ್ಬೋದು. ಸೊ ವೈ ವಿ ಚೂಸ್ ಇನ್ ದಿಸ್ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಅಲ್ಲಿ ನೀವು ಅಕ್ಯುಪಂಕ್ಚರ್ ಮತ್ತೆ ಆಯುರ್ವೇದಿಕ್ ಪ್ರಿನ್ಸಿಪಲ್ ನ ಕಲಿತಾ ಹೋಗ್ತೀರಾ. ಇದನ್ನ ನಾವ್ ಯಾಕೆ ಚೂಸ್ ಮಾಡ್ಕೊಂಡಿದೀವಿ ಅಂತಂದ್ರೆ ಒಂದು ಸಿಮಿಲಾರಿಟಿ ಇದೆ. ನಾವು TCM ಅಂತ ಕರಿತೀವಿ, ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್. ಆಯುರ್ವೇದಿಕ್ ಸಿಸ್ಟಮ್, ಇಂಡಿಯನ್ ಸಿಸ್ಟಮ್ ನ ಆಯುರ್ವೇದದಲ್ಲಿ ಸ್ಟಡಿ ಮಾಡ್ತೀವಿ. ಸೊ ಇಂಡಿಯಾದಲ್ಲಿ ಇನ್ ದ ನೇಮ್ ಆಫ್ ಆಯುರ್ವೇದದಲ್ಲಿ ನಾವು ಇದನ್ನ ಎನರ್ಜಿ ಮೆಡಿಸಿನ್ ನ ಪ್ರಾಕ್ಟೀಸ್ ಮಾಡ್ತೀವಿ. ಚೈನಾದಲ್ಲಿ TCM ಅಂತೇಳಿ ಪ್ರಾಕ್ಟೀಸ್ ಮಾಡ್ತಾರೆ, ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಅಂತೇಳಿ. ಇವೆರಡರಲ್ಲಿ ಒಂದು ಸಾಮರ್ಥ್ಯ ಇದೆ, ಒಂದು ಸಿಮಿಲಾರಿಟೀಸ್ ಇದೆ. ಏನಪ್ಪಾ ಅಂದ್ರೆ ಎರಡೂನು ಹರ್ಬಲ್ ಯೂಸ್ ಮಾಡ್ತವೆ. TCM ಅಲ್ಲೂ ಮತ್ತು ಆಯುರ್ವೇದದಲ್ಲೂ ಎರಡರಲ್ಲೂ ನಾವು ಸಾಮಾನ್ಯವಾಗಿ ಏನ್ ನೋಡ್ತೀವಿ ಅಂತಂದ್ರೆ ಏನಾಗಿ ಹರ್ಬಲ್ ಮೆಡಿಸಿನ್ಸ್ ನೋಡ್ತೀವಿ. ಸೊ ಎಲೆ, ಬೇರು, ತೊಗಟೆ, ಕಾಳು ಇದ್ರದ್ದು ಇಂದ ಮಾಡಿರ್ತಕ್ಕಂಥ ಒಂದು ಔಷಧಿನ ನಾವು ಇಲ್ಲಿ ಉಪಯೋಗಿಸ್ತೀವಿ. ಇನ್ನೂ ಒಂದು ಸಾಮ್ಯತೆ ಏನು ಅಂತಂದ್ರೆ ಎರಡರಲ್ಲೂ ನಾವು ಎನರ್ಜಿ ಪಾಯಿಂಟ್ಸ್ ಯೂಸ್ ಮಾಡ್ತೀವಿ. ಆ ಎನರ್ಜಿ ಪಾಯಿಂಟ್ಸ್ ನ TCM ಅಲ್ಲಿ ಅಕ್ಯುಪಂಕ್ಚರ್ ಅಂತೀವಿ, ಅಕ್ಯುಪಂಕ್ಚರ್ ಪಾಯಿಂಟ್ಸ್ ಅಂತ ಕರಿತೀವಿ. ಅದೇ ಆಯುರ್ವೇದದಲ್ಲಿ
ಅದನ್ನ ಮರ್ಮ ಪಾಯಿಂಟ್ಸ್ ಅಂತ ಕರಿತೀವಿ. ಕೆಲವೊಂದ್ ಕಡೆ ಇದನ್ನ ವರ್ಮ ಪಾಯಿಂಟ್ಸ್ ಅಂತ ಕರೀತಾರೆ, ತಮಿಳ್ನಾಡು ಕಡೆ. ಕರ್ನಾಟಕದಲ್ಲಿ ಇದನ್ನ ಮರ್ಮ ಥೆರಪಿ ಅಂತೀವಿ, ಇಲ್ಲ ಮರ್ಮ ಚಿಕಿತ್ಸೆ ಅಂತೀವಿ ನೋಡಿ. ಸೊ ಇಲ್ಲಿ ಟ್ರೀಟ್ಮೆಂಟ್ 2 ತರ ಆಗುತ್ತೆ. ಒಂದು ಅರ್ಬಲ್ ಕೊಟ್ಟಾಗ ಅದು ನಿಮಗೆ ಮಾಸ್ ಮೆಟೀರಿಯಲ್ ಲೆವೆಲ್ ಅಲ್ಲಿ ನಿಮಗೆ ಇಂಪ್ಯಾಕ್ಟ್ ಮಾಡುತ್ತೆ. ಅಕ್ಯುಪಂಕ್ಚರ್ ಪಾಯಿಂಟ್ಸ್ ಮತ್ತೆ ಮರ್ಮ ಪಾಯಿಂಟ್ಸ್ ಕೊಟ್ಟಾಗ ಅದು ನಿಮ್ಮ ಎನರ್ಜಿ ಲೆವೆಲ್ಸ್ ಅಲ್ಲಿ ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಫೈನಲ್ ಆಗಿ ನೀವು ಅದ್ವೈತ ಸಿದ್ಧಾಂತನ ತಗೊಂಡ್ರೆ, ಐನ್ಸ್ಟೀನ್ ಸಾಪೇಕ್ಷತೆ ಸಿದ್ಧಾಂತನ ತಗೊಂಡ್ರೆ, ಥಿಯರಿ ಆಫ್ ರಿಲೇಟಿವಿಟಿ ತಗೊಂಡ್ರೆ, ಎನರ್ಜಿ ಇಸ್ ಈಕ್ವಲ್ ಟು ಮಾಸೆ. ಅದೇನ್ ಬೇರೆ ಬೇರೆ ಏನಲ್ಲ. ನೀವು ಓದಿರ್ತೀರಾ ಇ ಇಸ್ ಈಕ್ವಲ್ ಟು ಎಂ ಅಂತೇಳಿ. ಇದು ಏನ್ಸೆಂಟ್ ಇದರಲ್ಲಿ, ಮಾಡರ್ನ್ ಸೈನ್ಸ್ ಅಲ್ಲಿ ಇ ಇಸ್ ಈಕ್ವಲ್ ಟು mc² ಅಂತ ಓದ್ತೀವಿ. ಅಂದ್ರೆ ಇದ್ರದ್ದು ಎಕ್ಸ್ಪಾನ್ಷನ್ ಏನಪ್ಪಾ ಅಂದ್ರೆ ಎನರ್ಜಿ ಇಸ್ ಈಕ್ವಲ್ ಟು ಮಾಸ್. ಸೊ ಕನ್ನಡದಲ್ಲಿ ಹೇಳೋದಾದ್ರೆ ಶಕ್ತಿ ಮತ್ತು ದ್ರವ್ಯ ಎರಡು ಒಂದಕ್ಕೊಂದು ಇಂಟರ್ಚೇಂಜಬಲ್. ಫಾರ್ ಎಕ್ಸಾಂಪಲ್, ನೀವು 100 kg ಇದ್ದೀರಾ, 100 ಕಿಲೋಮೀಟರ್ ಓಡಿದ್ಮೇಲೆ ಏನಾಗ್ತೀರಾ? ಸಣ್ಣ ಆಗ್ತೀರಾ ಅಲ್ವಾ? ಅಂದ್ರೆ ನಿಮ್ಮ ತೂಕ ಶಕ್ತಿಯಾಗಿ ಕನ್ವರ್ಟ್ ಆಯ್ತು ಅಲ್ವಾ? ಅದೇ ತರ ನೀವು ತಿನ್ನೋ ಆಹಾರದಲ್ಲಿ ಶಕ್ತಿ ಇರುತ್ತೆ. ತಿಂದು 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 ರಿಮೋಟ್ ಇಟ್ಕೊಂಡು ಮೊಬೈಲ್ ಇಟ್ಕೊಂಡು ಕುಂತ್ರೆ ಏನಾಗುತ್ತೆ? ಆ ಆಹಾರದಲ್ಲಿ ಇರ್ತಕ್ಕಂಥ ಶಕ್ತಿ ಮಾಸ್ ಆಗಿ ಕನ್ವರ್ಟ್ ಆಯ್ತು, ಒಬೆಸಿಟಿಯಾಗಿ ಕನ್ವರ್ಟ್ ಆಯ್ತು ಅಲ್ವಾ? ಸೊ ನಿಮ್ಮ ತೂಕ, ನಿಮ್ಮ ದ್ರವ್ಯ ಅಂತ ಏನ್ ಕರಿತೀವಿ, ಮಾಸ್ ಅಂತ ಏನ್ ಕರಿತೀವಿ, ಅದು ಶಕ್ತಿಯಿಂದ ಮಾರ್ಪಾಡಾಗಿರೋದು. ಇವತ್ತು ಕಣ್ಣು, ಕಿವಿ, ಮೂಗಿ, ಕೈ, ದಪ್ಪ ಅದೀನಿ, ಸಣ್ಣ ಅದೀನಿ ಏನೆಲ್ಲ ಹೇಳ್ತಿರಲ್ವಾ, ಆ ಕಂಪ್ಲೀಟ್ ಆ ತೂಕ, ಆ ಮಾಸ್ ಕ್ರಿಯೇಟ್ ಆಗಿರೋದು ಎಲ್ಲಿಂದ ಅಂದ್ರೆ ಎನರ್ಜಿಯಿಂದ. ಅದೇ ಎನರ್ಜಿ, ಅದೇ ತೂಕ, ಅದೇ ಮಾಸ್ ನೀವು ಕೆಲಸ ಮಾಡಿದಾಗ ಏನಾಗುತ್ತೆ? ಆ ಕೊಬ್ಬು, ಆ ಮಸಲ್, ಆ ಬೋನು ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಈ ಒಂದು ಸಿದ್ಧಾಂತ ತುಂಬಾ ಹಳೆಯದು. ನಾವೆಲ್ಲ ಅನ್ಕೊಂಡಿದೀವಿ ಸೊ ಐನ್ಸ್ಟೀನ್ ಥಿಯರಿ ಆಫ್ ರಿಲೇಟಿವಿಟಿ ಹೇಳಿದ್ದಾರೆ, ಐನ್ಸ್ಟೀನ್ ಹೇಳಿರೋದು ಇದು ಅಂತ, ಇ ಇಸ್ ಈಕ್ವಲ್ ಟು mc² ಅಂತ. ಬಟ್ ಆ c² ಸೇರಿಸಿರೋದು ನ್ಯೂಕ್ಲಿಯರ್ ಬಾಂಬ್ ಮಾಡೋದಕ್ಕೆ, ಎನರ್ಜಿ ಎಲೆಕ್ಟ್ರಾನ್ಸ್ ನ ಬೊಂಬಾರ್ಡ್ ಮಾಡೋದು. ಬಟ್ ಇ ಇಸ್ ಈಕ್ವಲ್ ಟು m ಅನ್ನೋದು ತುಂಬಾ ಪುರಾತನವಾದ ಥಿಯರಿ. ಭಗವದ್ಗೀತೆನಲ್ಲೂ ಹೇಳಿದ್ದಾರೆ. ಚೈನೀಸ್ ಮೆಡಿಸಿನ್ ಅಂತ ನಾವೇನ್ ಅವರೆಲ್ಲ ತುಂಬಾ ಬುದ್ಧಿಸಂ ಫಾಲೋ ಮಾಡ್ತಿದ್ರು, ಅದಕ್ಕಿಂತ ಮುಂಚೆ ದಾವೋಯಿಸಂ ಇತ್ತು. ಸೊ ಅದೆಲ್ಲಾ ಒಂದು ಪುರಾತನ ಶಾಸ್ತ್ರಗಳಲ್ಲಿ ಇ ಇಸ್ ಈಕ್ವಲ್ ಟು m ಅನ್ನೋದು ಮೊದ್ಲಿಂದನೂ ಇದೆ. ಎನರ್ಜಿ ಇಸ್ ಈಕ್ವಲ್ ಟು ಮಾಸ್. ಬಟ್ ಮಾಡರ್ನ್ ಸೈನ್ಸ್ ಅಲ್ಲಿ ಏನಾಗಿದೆ ಅಂತಂದ್ರೆ, ನೀವು ಯಾವ್ದಾದ್ರೂ ಏನ್ಸಿಯಂಟ್ ಟ್ರೀಟ್ಮೆಂಟ್ ತಗೊಳ್ಳಿ. ಇವಾಗ ನಾನು 2 ಹೇಳಿದೆ, ಚೈನೀಸ್ ಮೆಡಿಸಿನ್, ಆಯುರ್ವೇದ ಹೇಳಿದೆ. ಅವೆರಡರಲ್ಲಿ ಏನಿದೆ? ಒಂದು ಮಾಸ್ ಇದೆ, ಹರ್ಬಲ್ ಮೆಡಿಸಿನ್, ಇನ್ನೊಂದು ಎನರ್ಜಿ ಇದೆ. ಸೊ ಇ ಮತ್ತೆ ಎಮ್ ಎಲ್ಲ ಟ್ರೀಟ್ಮೆಂಟ್ ಅಲ್ಲಿ ಇರುತ್ತೆ. ಅದು ಯೋಗ ಆಗಿರ್ಬೋದು, ಸಿದ್ಧ, ಯುನಾನಿ, ಚೈನೀಸ್ ಮೆಡಿಸಿನ್, ಅಕ್ಯುಪಂಕ್ಚರ್, ಆಯುರ್ವೇದ, ನಾಟಿ ಔಷಧ, ನೀವು ಯಾವುದೇ ತಗೊಳ್ಳಿ ಅಲ್ಲಿ 2 ಇರುತ್ತೆ, ಒಂದು ಎನರ್ಜಿ, ಇನ್ನೊಂದು ಮಾಸ್. ಯಾಕೆ ಅಂತಂದ್ರೆ ನಿಮ್ಮಲ್ಲಿ ಎನರ್ಜಿನ ಕ್ರಿಯೇಟ್ ಮಾಡ್ಬೇಕು ಅಂತಂದ್ರೆ ಸಡನ್ ಆಗಿ ಮಾಸ್ ಇಂದ ಕನ್ವರ್ಟ್ ಮಾಡಕ್ ಆಗಲ್ಲ ಕೆಲವೊಂದ್ಸತಿ. ಅದಕ್ಕೆ ನಾವೇನ್ ಮಾಡ್ಬೇಕು? ಆ ಎನರ್ಜಿ ಲೆವೆಲ್ ಅಲ್ಲೇ ಟ್ರೀಟ್ಮೆಂಟ್ ಕೊಡ್ಬೇಕು. ಕೆಲವೊಂದ್ಸತಿ ನಮಗೆ ಮಾಸ್ ಬೇಕಾಗಿರುತ್ತೆ, ಮಾಸ್ನ ಕಡಿಮೆ ಮಾಡೋದು, ಹೆಚ್ಚು ಮಾಡೋದು ಬೇಕಾಗಿರುತ್ತೆ. ಸೊ ಆ ನಿಮ್ಮ ಬಾಡಿ ಮೇಲೆ ಇಂಪ್ಯಾಕ್ಟ್ ಮಾಡ್ಬೇಕು ಅಂತಂದ್ರೆ 2 ಬೇಕು. ಯಾಕಂದ್ರೆ ನಿಮ್ ಬಾಡಿ ಕೆಟ್ಟೋಗಿದೆ ಅಂದ್ರೆ 1 ಲೇಯರ್ ಅಲ್ಲಿ ಕೆಟ್ಟೋಗಿರಲ್ಲ, 2 ಲೇಯರ್ ಅಲ್ಲಿ ಕೆಟ್ಟೋಗಿರ್ತೈತೆ. ಸಿಂಪಲ್ ಹೇಳಿದಲ್ಲ ಎಕ್ಸಾಂಪಲ್, ಗ್ಯಾಸ್ಟ್ರಿಕ್ ಎಕ್ಸಾಂಪಲ್. ನಿಮಗೆ ಗ್ಯಾಸ್ಟ್ರಿಕ್ ಆಗಿದೆ ಅಂದ್ರೆ ಕೆಮಿಕಲ್ ಲೆವೆಲ್ ಅಲ್ಲಿ ಅಲ್ಲಿ ಆಸಿಡ್ ಸೆಕ್ರೇಷನ್ ಜಾಸ್ತಿ ಇರುತ್ತೆ, ಎನರ್ಜಿ ಲೆವೆಲ್ ಅಲ್ಲಿ ಸ್ಟಮಕ್ ಹೀಟ್ ಇರುತ್ತೆ. ನೀವೇನಾದ್ರು ಪ್ಯಾಂಡಿನೋ ರೆಂಟ್ಯಾಕ್ ಕೊಟ್ಟಾಗ ಏನಾಗುತ್ತೆ? ಅದು ಮಾಸ್ ಲೆವೆಲ್ ಅಲ್ಲಿ ವರ್ಕ್ ಆಗುತ್ತೆ. ಸ್ಟಮಕ್ ಗ್ಯಾಸ್ಟ್ರಿಕ್ ಆಗಿರುತ್ತೆ, ಕೊಟ್ಟ ತಕ್ಷಣ ಕಮ್ಮಿ ಆಗುತ್ತೆ ಮಾಸ್ ಲೆವೆಲ್ ಅಲ್ಲಿ. ನಿಮಗೂ ಗೊತ್ತಿದೆ, ಏನೋ ಕುಡ್ದ 1 ನಿಮಿಷದಲ್ಲಿ ನೀವು ವಾಸಿ ಆಗ್ತೀರಾ. ಬಟ್ ನೀವು ಎಷ್ಟೇ ಮೆಡಿಸಿನ್ ಕೊಡಿ, ಎಷ್ಟೇ ವರ್ಷ ಕೊಡಿ, ಅದು ಮಾಸ್ ಲೆವೆಲ್ ಆಯ್ತು, ಮೆಟೀರಿಯಲ್ ಲೆವೆಲ್ ಆಯ್ತು. ಆ ಸ್ಟಮಕ್ ಹೀಟ್ ಆಗಿರುತ್ತಲ್ಲ, ಅದನ್ನ ಕಡಿಮೆ ಮಾಡೋರು ಯಾರು? ಸ್ಟಮಕ್ ಹೀಟನ್ ಕಡಿಮೆ ಮಾಡ್ಬೇಕಲ್ವಾ? ಅದಕ್ಕೊಂದೇ ಪಾಯಿಂಟ್,
ಇಲ್ಲೊಂದು ಪಾಯಿಂಟ್ ಹಾಕಿದ್ರೆ ಸಾಕು. ಸೊ ನೀವು ಯಾವುದನ್ನೇ ಸಂಪೂರ್ಣವಾಗಿ ವಾಸಿ ಮಾಡ್ಬೇಕಂತಂದ್ರೆ ಎನರ್ಜಿ ಲೆವೆಲ್ ಕೊಡ್ಬೇಕು, ಮಾಸ್ ಲೆವೆಲ್ ಕೊಡ್ಬೇಕು. ಸೊ ಈ ಟ್ರೀಟ್ಮೆಂಟ್ ಅಲ್ಲಿ ನೀವು 6 ತಿಂಗಳು ಏನ್ ಕಲಿತೀರಪ್ಪ ಅಂತಂದ್ರೆ ಇವೆರಡನ್ನೇ ಕಲಿಯೋದು. ಒಂದು ಎನರ್ಜಿ, ಇನ್ನೊಂದು ಮಾಸ್. ಮಾಸ್ ಏನ್ ಕೊಡುತ್ತೆ ನಮಗೆ? ಆ ಮೆಟೀರಿಯಲ್ ಏನ್ ಕೊಡುತ್ತೆ, ದ್ರವ್ಯ ಏನ್ ಕೊಡುತ್ತೆ ನಮಗೆ ಅಂದ್ರೆ ಪೋಷಣೆ ಕೊಡುತ್ತೆ. ಎನರ್ಜಿ ಏನ್ ಕೊಡುತ್ತೆ? ಕೆಲಸ ಮಾಡೋ ಶಕ್ತಿ ಕೊಡುತ್ತೆ. ಸೊ ನಿಮ್ಗೆ ಏನೇ ಕಾಯಿಲೆ ಬಂದಿದೆ ಅಂದ್ರೆ ಇವೆರಡೇ ಕಾಯಿಲೆ ಬರುತ್ತೆ. ಒಂದು ಪೋಷಣೆ ಕಡಿಮೆ ಆಗಿ ಬಂದಿರುತ್ತೆ, ಇಲ್ಲ ಎನರ್ಜಿ ಕಡಿಮೆ ಆಗಿ ಬಂದಿರುತ್ತೆ. ಹೌದಲ್ವಾ? ಎರಡೇ ತರ ಕಾಯಿಲೆ ಇರೋದು ಪ್ರಪಂಚದಲ್ಲಿ. ಯಾವ್ದಾದ್ರು ಒಂದು ರ್ಯಾಂಡಮ್ ಆಗಿ ಕಾಯಿಲೆ ಹೇಳಿ, ನಾನು ಹೇಳ್ತೀನಿ ಅದು ಎನರ್ಜಿ ಮತ್ತೆ ಮಾಸಿಗೆ ಹೇಗೆ ರಿಲೇಟ್ ಆಗಿದೆ ಅಂತ. ಯಾರೋ ಹಿಪ್ ಪೇನ್ ಅಂತ ಹೇಳ್ತಿದ್ದಾರೆ. ಆ ಚಪ್ಪೆ ನೋವಾಗ್ತಾ ಇದೆ, ಹಿಪ್ ಪೇನ್ ಆಗ್ತಿದೆ ಅಂದ್ರೆ ಯಾವಾಗ ನೋವಾಗುತ್ತೆ ಚಪ್ಪೆ? ಯಾವಾಗ ಗೊತ್ತಾ? ಆ ಹಿಪ್ಪಲ್ಲಿ ಫ್ಲೂಯಿಡ್ಸ್ ಕಮ್ಮಿ ಆದಾಗ, ಆ ಫ್ಲೂಯಿಡ್ಸ್ ಕಡಿಮೆ ಆದಾಗ ಅಲ್ಲಿ ಬಾಲ್ ಸವಿಯುತ್ತೆ, ಅದಕ್ಕೆ ಹಿಪ್ ಪೇನ್ ಆಗೋದು. ಫ್ಲೂಯಿಡ್ಸ್ ನ ರೈಸ್ ಮಾಡ್ಬೇಕಲ್ಲಿ. ಫ್ಲೂಯಿಡ್ಸ್ ಕಮ್ಮಿ ಆಗಿದೆ ಅಂದ್ರೆ ಅರ್ಥ ಏನು? ಮಾಸ್ ಕಮ್ಮಿ ಆಗಿದೆ, ದ್ರವ್ಯ ಕಮ್ಮಿ ಆಗಿದೆ. ಫಾರ್ ಎಕ್ಸಾಂಪಲ್ ಸೊಂಟ ನೋವು ಯಾಕೆ ಬರುತ್ತೆ? ಲಂಬರ್ ಸ್ಪಾಂಡಿಲಿಸಿಸ್, ಸಯಾಟಿಕ ಯಾಕೆ ಬಂತು ಗೊತ್ತಾ? ನಿಮ್ಮ ಸೊಂಟದ ಭಾಗದಲ್ಲಿ ಶಕ್ತಿ ಕಮ್ಮಿ ಆಗಿದೆ. ಆ ಲಂಬರ್ ವರ್ಟೆಬ್ರಸ್ L1 L2 L3 L4 ಮತ್ತೆ S1 ಅಂತ ನಾವೇನು ಲಂಬರ್ ಇದಕ್ಕೆ ಸೊಂಟದಲ್ಲಿ ಏನಿರುತ್ತೆ ಅದು ಫಂಕ್ಷನ್ ಆಗ್ಬೇಕು ಅಂತಂದ್ರೆ ಅಲ್ಲಿರೋ ನರನಾಡಿಗಳೆಲ್ಲ ಚೆನ್ನಾಗಿ ಕೆಲಸ ಮಾಡ್ಬೇಕು. ಅವಾಗ ನೀ ಚೆನ್ನಾಗಿರ್ತೀಯ. ಅಲ್ಲಿರೋ ನರನಾಡಿಗಳು ಸರಿಯಾಗಿ ಕೆಲಸ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಸಯಾಟಿಕ್ ಆಗುತ್ತೆ, ಕಂಪ್ರೆಷನ್ ಆಗುತ್ತೆ, ಸ್ಲಿಪ್ ಡಿಸ್ಕ್ ಆಗುತ್ತೆ, ಹರ್ನಿಯೇಟೆಡ್ ಆಗುತ್ತೆ. ಯಾಕೆ? ಅಲ್ಲಿ ಶಕ್ತಿಯ ಪ್ರವಾಹ ಆಗ್ತಾ ಇಲ್ಲ, ಎನರ್ಜಿ ಫ್ಲೋ ಆಗ್ತಾ ಇಲ್ಲ. ನೀವು ನೋಡಿ, ಅವರು ಆ ಸ್ಕಿನ್ ಎಲ್ಲ ಬ್ಲಾಕ್ ಆಗಿರುತ್ತೆ ಸೊಂಟದ ರೀಜನ್ ಅಲ್ಲಿ, ಎನರ್ಜಿ ಫ್ಲೋ ಇಲ್ಲ. ಯಾವಾಗ ಎನರ್ಜಿ ಫ್ಲೋ ಕಮ್ಮಿ ಆಗುತ್ತೋ ಅಲ್ಲಿರೋ ಆ ವರ್ಟೆಬ್ರೆ ಆಗಿರ್ಬೋದು, ಡಿಸ್ಕ್ ಆಗಿರ್ಬೋದು, ಆ ನರ್ವ್ ಆಗಿರ್ಬೋದು, ಎಲ್ಲದ್ರದ್ದು ಪರ್ಫಾರ್ಮೆನ್ಸ್ ಕಮ್ಮಿ ಆಗುತ್ತೆ. ಸೊ ಎನರ್ಜಿ ಕಡಿಮೆ ಆಗೋದ್ರಿಂದ ಸೊಂಟ ನೋವು ಬಂತು ಅಲ್ವಾ? ವೀಸಿಂಗು, ಮೂಗ್ ಕಟ್ಟುತ್ತೆ. ಇಲ್ಲಿ ಎನರ್ಜಿ ಕಡಿಮೆ ಆಗಿದೆ ಲಂಗ್ಸ್ ಅಲ್ಲಿ. ಲಂಗ್ಸ್ ಎನರ್ಜಿ ಇದ್ರೆ ಹೇಗಿರುತ್ತೆ? ವಾರ್ಮ್ ಆಗಿರುತ್ತೆ. ನೀನ್ ಐಸ್ ಕ್ರೀಮ್ ತಿಂದ ತಕ್ಷಣ ಅದನ್ನ ತಣ್ಣಗಿದ್ರು ವಾರ್ಮ್ ಮಾಡ್ಬಿಡ್ತತ್ತೆ ನಿಮ್ ದೇಹ. ಐಸ್ ಕ್ರೀಮ್ ಅನ್ನ, ಬಾಳೆಹಣ್ಣನ್ನ ಇನ್ನೊಂದು ತಂಪಾದ ತಿಂದಾಗ ಅದನ್ನ ಬಿಸಿ ಮಾಡಷ್ಟು ವಾಮ್ತು ನಿನ್ನ ದೇಹದಲ್ಲಿ ಇಲ್ಲ. ಅಂದ್ರೆ ಬಿಸಿ ಎಲ್ಲಿಂದ ಕ್ರಿಯೇಟ್ ಆಗುತ್ತೆ? ಎನರ್ಜಿಯಿಂದ. ಅದಕ್ಕೆ ವೀಸಿಂಗ್ ಆಗ್ತಿದೆ. ಹೆಡೇಕ್, ತುಂಬಾ ಜನಕ್ಕೆ ಹೆಡೇಕ್ ಯಾವಾಗ ಬರುತ್ತೆ ಹೇಳಿ? ಗ್ಯಾಸ್ಟ್ರಿಕ್ ಇಂದ ಹೆಡೇಕ್ ಬರುತ್ತೆ, ನೀರ್ ಕುಡ್ದಿಲ್ಲ ಅಂದ್ರೆ ಹೆಡೇಕ್ ಬರುತ್ತೆ, ಬಿಸಿಲಲ್ಲಿ ಹೋದ್ರೆ ಹೆಡೇಕ್ ಬರುತ್ತೆ, ತುಂಬಾ ಗಲಾಟೆ ಮಾಡಿದ್ರೆ ಹೆಡೇಕ್ ಬರುತ್ತೆ, ತುಂಬಾ ಟ್ರಾವೆಲ್ ಮಾಡಿದ್ರೆ ಹೆಡೇಕ್ ಬರುತ್ತೆ, ಬಸ್ಸಲ್ಲಿ ಹೋದ್ರೆ ಹೆಡೇಕ್ ಬರುತ್ತೆ. ನೋಡಿ, ಇವೆಲ್ಲಾ ಹೆಡೇಕ್ಗಳು ಹೀಟ್ ಜಾಸ್ತಿ ಇದೆ. ಯಾಕೆ ಹೀಟ್ ಜಾಸ್ತಿ ಆಗತ್ತೆ? ತಲೆಯಲ್ಲಿ ಫ್ಲೂಯಿಡ್ಸ್ ಕಮ್ಮಿ ಆಗಿದೆ, ಮಾಸ್ ಕಮ್ಮಿ ಆಗಿದೆ ಅಲ್ವಾ? ಸೊ ಸಿಂಪಲ್ ಗ್ಯಾಸ್ಟ್ರಿಕ್ ಇಂದ ಡಯಾಬಿಟಿಸ್ ವರೆಗೂ, ಕ್ಯಾನ್ಸರ್ ವರೆಗೂ ಯಾವುದೇ ಕಾಯಿಲೆನ ನೀವು ಟ್ರೀಟ್ ಮಾಡ್ತೀರ ಅಂದ್ರೆ ಈ ಮೆಥಡ್ ಆಫ್ ಹೀಲಿಂಗ್ ಅಲ್ಲಿ ನೀವು ನೋಡೋ ದೃಷ್ಟಿ ಬೇರೆ ತರಾನೇ ಇರುತ್ತೆ. ನಮ್ TM ಕೋರ್ಸ್ ಮಾಡೋದಕ್ಕಿಂತ ಮುಂಚೆ ಸುಮಾರು ಜನ ಥೈರಾಯ್ಡ್ ಅಂತ ಅದಿರ್ತಾರೆ, ಅಯ್ಯೋ ಬ್ಲಡ್ ಶುಗರ್ ಜಾಸ್ತಿ ಆಗ್ಬಿಟ್ಟಿದೆ ಅಂತ. ಇಲ್ಲಿ ಆತರ ನಮ್ ಸ್ಟೂಡೆಂಟ್ಸ್ ಆತರ ಗಾಬರಿ ಆಗಲ್ಲ. ಅದನ್ನ ಅನಲೈಸ್ ಮಾಡ್ತೀವಿ ನಾವು. ಎನರ್ಜಿ ಕಡಿಮೆ ಆಗಿದ್ದೇನಾ, ಇಲ್ಲ ಮಾಸ್ ಕಮ್ಮಿ ಆಗಿದ್ದೇನಾ, ಯಾವ್ದು ಎಕ್ಸೆಸ್ ಆಗಿದೆ, ಯಾವ್ದು ಕಡಿಮೆ ಆಗಿದೆ. ನೀವು 18-20 ವರ್ಷ ಇರ್ಬೇಕಾದ್ರೆ ಎನರ್ಜಿನ ಇರುತ್ತೆ, ಮಾಸ್ ಇರುತ್ತೆ, ಕಾಯಿಲೆ ಬರಲ್ಲ ಅಲ್ವಾ? ಚಿಕ್ಕ ಏಜ್ ಅಲ್ಲಿ, ಯಾಕಂದ್ರೆ ಇನ್ನ ಆರ್ಗನ್ ಡೆವಲಪ್ ಆಗ್ತಿರುತ್ತೆ, ಇನ್ನ ಮಾಸ್ ಬೆಳೆದಿರಲ್ಲ, ನೀವು ಮಾಸ್ ಕ್ರಿಯೇಟ್ ಆಗಿರಲ್ಲ. ಓಲ್ಡ್ ಏಜ್ ಅಲ್ಲಿ ಎನರ್ಜಿ ಇರಲ್ಲ, ಆ ಟೈಮಲ್ಲಿ ನಿಮಗೆ ಕಾಯಿಲೆಗಳು ಬರ್ತವೆ. ಓಕೆ, ಸೊ ನೀವು ಎನರ್ಜಿ ಮತ್ತೆ ಮಾಸ್ ಅನ್ನ ಕರೆಕ್ಟ್ ಆಗಿ ನೀವು ನಿಮ್ಮ ದೇಹದಲ್ಲಿ ಬ್ಯಾಲೆನ್ಸ್ ಮಾಡಿದ್ರೆ ಅನ್ಕೊಳ್ಳಿ, ನಿಮ್ಗೆ ಕಾಯಿಲೆ ಬರುತ್ತೆ. ನೀವು ಬ್ಯಾಲೆನ್ಸ್ ಮಾಡಿದ್ರು ಕಾಯಿಲೆ ಬರುತ್ತೆ. ಯಾವಾಗ ಬರುತ್ತೆ ಅಂದ್ರೆ 80 ವರ್ಷ ಆದ್ಮೇಲೆ ಬರುತ್ತೆ. 70-80 ವರ್ಷ ಆದ್ಮೇಲೆ ಕಾಯಿಲೆ ಬರುತ್ತೆ. ಎನರ್ಜಿನೂ ಕ್ರಿಯೇಟ್ ಮಾಡ್ಬೇಕು, ಮಾಸ್ ಅನ್ನು ಕ್ರಿಯೇಟ್ ಮಾಡ್ಬೇಕು. ಇಲ್ಲ ಮಾಸ್ ಕಮ್ಮಿ ಆಗಿದೆ, ಇಲ್ಲ ಎನರ್ಜಿ ಕಡಿಮೆ ಆಗಿದೆ ಅಂತಂದ್ರೆ ನಿಮ್ ಕಾಯಿಲೆ ಯಾವಾಗಾದ್ರೂ ಬರುತ್ತೆ. 20 ವರ್ಷ ಆದ್ರೂ ಬರುತ್ತೆ, 30 ವರ್ಷ ಆದ್ರೂ ಬರುತ್ತೆ, 40 ಆದ್ರೂ ಬರುತ್ತೆ. ಸೊ ಒಂದು ಮಾತಲ್ಲಿ ಹೇಳೋದಾದ್ರಿಗಿನಾಗಿ TEM ಕೋರ್ಸ್ ಏನಪ್ಪಾ ಅಂತಂದ್ರೆ ನಿಮಗೆ ಎನರ್ಜಿ ಮತ್ತೆ ಮಾಸ್ ಅನ್ನ ಬ್ಯಾಲೆನ್ಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀವಿ. ಅದು ಟ್ರೀಟ್ಮೆಂಟ್ ಮೆಥಡಾಲಜಿ ಅಂತ ತಗೊಂಡಾಗ ಕಲರ್ಸು, ಮ್ಯಾಗ್ನೆಟ್ಸು, ಸೀಡ್ಸು ಅದೆಲ್ಲ ಯೂಸ್ ಮಾಡ್ತೀವಿ.
ಅದನ್ನ ನೀವು ಫುಡ್ ಅಲ್ಲಿ ಕಂಟ್ರೋಲ್ ಮಾಡೋದಾದ್ರಿನಾಗಿ ನೀವು ತಿನ್ನೋ ಪ್ರತಿ ಫುಡ್ ನಾವು ಕ್ಯಾಟಗರೈಸ್ ಮಾಡ್ತಾ ಹೇಳ್ತೀವಿ. ಯಾವ ಫುಡ್ ತಿಂದ್ರೆ ಎನರ್ಜಿ ಬರುತ್ತೆ, ಯಾವ ಫುಡ್ ತಿಂದ್ರೆ ಮಾಸ್ ಬರುತ್ತೆ. ಫಾರ್ ಎಕ್ಸಾಂಪಲ್, ನೀವು 3 ಹೊತ್ತು ಸ್ವೀಟ್ಸ್ ತಿಂತಾ ಇದ್ರಿ, ಸ್ವೀಟ್ಸ್ ಏನ್ ಕೊಡುತ್ತೆ ನಿಮ್ಗೆ? ಎಲ್ಲ ಸ್ವೀಟ್ಸ್ ತಂಪು, ಅದು ಮಾಸ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಅದು ಕೊಲೆಸ್ಟ್ರಾಲ್ ಇರ್ಬೋದು, ಒಬೆಸಿಟಿ ಇರ್ಬೋದು, ಕೊಬ್ಬು ಇರ್ಬೋದು, ಬ್ಲಡ್ ಶುಗರ್ ಇರ್ಬೋದು, ಆರ್ಟಲ್ ಬ್ಲಾಕೇಜ್ ಇರ್ಬೋದು, ಏನೇ ಆಗಿರ್ಬೋದು. ಸಿಹಿ ಏನ್ ಮಾಡುತ್ತೆ? ಮಾಸ್ ನ ಕ್ರಿಯೇಟ್ ಮಾಡುತ್ತೆ. ಅದೇ ಹುಳಿ ಪದಾರ್ಥ, ಖಾರ ಪದಾರ್ಥ ಎನರ್ಜಿನ ಕ್ರಿಯೇಟ್ ಮಾಡುತ್ತೆ. ಸೊ ಏನ್ ತಿಂತೀರಾ ಅನ್ನೋದು ನಿಮಗ್ ಬಿಟ್ಟಿದ್ದು. ಅದನ್ನ ಜಾಸ್ತಿ ತಿನ್ನಿ, ಇದನ್ನ ಕಮ್ಮಿ ತಿನ್ನಿ ಅಂತ ಹೇಳ್ತಾ ಇಲ್ಲ ನಾನು. ಬ್ಯಾಲೆನ್ಸ್ಡ್ ಆಗಿ ತಿನ್ಬೇಕು. ಫಾರ್ ಎಕ್ಸಾಂಪಲ್, ಚಳಿಗಾಲದಲ್ಲಿ ನೇಚರ್ ಅಲ್ಲಿ ಎನರ್ಜಿ ಕಮ್ಮಿ ಇರುತ್ತೆ, ಕತ್ಲು ಜಾಸ್ತಿ ಇರುತ್ತೆ, ದಿನ ಕಮ್ಮಿ ಇರುತ್ತೆ, ತಂಪಾಗಿರುತ್ತೆ, ತುಂಬಾ ಹಿಮ ಇರುತ್ತೆ. ಚಳಿಗಾಲದಲ್ಲಿ ಶಕ್ತಿಯ ಪ್ರವಾಹ ಕಮ್ಮಿ ಇರೋದ್ರಿಂದ ನೀವು ಯಾವ ತರ ಊಟ ತಿನ್ಬೇಕು ಅಂದ್ರೆ ಶಕ್ತಿನ ಕ್ರಿಯೇಟ್ ಮಾಡೋ ಊಟ ತಿನ್ಬೇಕು. ಅಂದ್ರೆ ಹೀಟ್ ಕ್ರಿಯೇಟ್ ಮಾಡೋ ಫುಡ್. ಎನರ್ಜಿ ಅಂದ್ರೆ ಹೀಟ್, ಮಾಸ್ ಅಂದ್ರೆ ಕೋಲ್ಡ್. ಫಾರ್ ಎಕ್ಸಾಂಪಲ್, ಚಳಿಗಾಲದಲ್ಲಿ ಬೆಳೆಯೋ ಎಲ್ಲಾ ಆಹಾರ ಪದಾರ್ಥ ಯಾವುದು? ಚಳಿಗಾಲದಲ್ಲಿ ಬೆಳೆಯೋದು ಅವರೆಕಾಳು, ಕಡಲೆಕಾಳು, ಗೋಧಿ. ಇವೆಲ್ಲ ಚಳಿಗಾಲದಲ್ಲಿ ಬೆಳೆಯೋದು. ಜೋಳ, ಇದನ್ನ ಬಿತ್ತನೆ ಮಾಡೋದೇ ಸೆಪ್ಟೆಂಬರ್ ಅಕ್ಟೋಬರ್ಗೆ, ಚೆನ್ನಾಗಿ ಬೆಳೆಯೋದೇ ಇಬ್ಬನಿಗೆ. ಬೇಕಾದ್ರೆ ಅವರೆಕಾಳನ್ನ ಜೂನ್ ಅಲ್ಲಿ ಸಿಗುತ್ತೆ, ಇವಾಗ ಎಲ್ಲಾ ಕಾಲದಲ್ಲಿ ಸಿಗುತ್ತೆ, ಮೊದ್ಲು ಸಿಗ್ತಿದ್ದಿಲ್ಲ, ಇವಾಗ ಹೈಬ್ರಿಡ್ ಬಂದ್ಬಿಡೋದು ಅವೆಲ್ಲ. ನೀವು ಜೂನ್ ಅಲ್ಲಿ ಅವರೆಕಾಳು ಬೆಳೀರಿ, ಅದಕ್ಕೊಂದು ಎನರ್ಜಿ ಇರಲ್ಲ, ಸೊಗಡಿರಲ್ಲ. ಅದೇ ಡಿಸೆಂಬರ್ ಜನವರಿಯಲ್ಲಿ ಗಮ್ ಅಂತ ಇರ್ತೈತೆ, ಸೂಪರ್ ಟೇಸ್ಟ್. ಹಾಗಾಗಿ ಇಲ್ಲಿ ಈ ಥೆರಪಿ ಕಲ್ತಾದ್ಮೇಲೆ ನೀವು ನ್ಯೂಟ್ರಿಷನ್ಸ್ ತರ ಇರ್ತೀರ. ಬಟ್ ಯಾವುದೇ ಆಹಾರ ಪದಾರ್ಥನ ಇನ್ ಟರ್ಮ್ಸ್ ಆಫ್ ಪ್ರೋಟೀನ್, ಕಾರ್ಬೋಹೈಡ್ರೇಟ್ ಆ ತರ ಡಯಾಗ್ನೈಸ್ ಮಾಡಲ್ಲ ನೀವು. ಅದರದ್ದು ಎನರ್ಜಿ ಲೆವೆಲ್ ಮೇಲೆ ನೀವು ಹೇಳ್ತೀರಾ. ಡಯಾಬಿಟಿಸ್ ಇದೆನಾ, ಈ ಫುಡ್ ತಿನ್ನು, ಇದು ತಿನ್ಬೇಡ. BP ಜಾಸ್ತಿ ಆಗಿದ್ದೇನೆ, ಇದು ತಿನ್ನು, ಇದು ತಿನ್ಬೇಡ. ಸೊ ಪ್ರತಿಯೊಂದು ಕಾಯಿಲೆಗೆ ನೀವು ನಿಮ್ ಟ್ರೀಟ್ಮೆಂಟ್ ಹೇಗೆ ಹೇಳ್ತೀರಾ ಅಂತಂದ್ರೆ, ನಿಮ್ ಟ್ರೀಟ್ಮೆಂಟ್ ಹೇಗಿರುತ್ತೆ ಅಂತಂದ್ರೆ, ನಿಮ್ಮ ಡಯಾಗ್ನೈಸ್ ಆದ್ಮೇಲೆ ಅದು ಎನರ್ಜಿ ಎಕ್ಸಸ್ ಇಲ್ಲ ಮಾಸ್ ಎಕ್ಸಸ್ ಆಗಿದೆನಾ, ಇಲ್ಲ ಎನರ್ಜಿ ಡಿಫಿಷಿಯನ್ಸಿ ಆಗಿದೆನಾ, ಇಲ್ಲ ಮಾಸ್ ಡಿಫಿಷಿಯನ್ಸಿ ಆಗಿದೆನಾ, ಅದ್ರ ಮೇಲೆ ನೀವು ನೆಕ್ಸ್ಟ್ ಲೆವೆಲ್ ಆಫ್ ಟ್ರೀಟ್ಮೆಂಟ್ ಹೇಳ್ತೀರಾ. ಅದ್ರ ಪ್ರಕಾರನೇ ಫುಡ್ ಹೇಳ್ತೀರಾ, ಅದ್ರ ಪ್ರಕಾರನೇ ಲೈಫ್ ಸ್ಟೈಲ್ ಹೇಳ್ತೀರಾ. ಫಾರ್ ಎಕ್ಸಾಂಪಲ್, ನಿಮ್ ದೇಹದಲ್ಲಿ ಎನರ್ಜಿ ಕಡಿಮೆ ಇತ್ತು ಅನ್ಕೊಳ್ಳಿ, ನಾನು ಏನ್ ಮಾಡ್ತೀನಿ? ಅರ್ಲಿ ಮಾರ್ನಿಂಗ್ ಬೇಗ ಎದ್ದೇಳಿ ಅಂತೀನಿ, ಸ್ವಲ್ಪ ಎನರ್ಜಿ ಬರ್ಲಿ ಅಂತ. ಅದೇ ಎನರ್ಜಿ ಜಾಸ್ತಿ ಇತ್ತು ಅನ್ಕೊಳ್ಳಿ, ಇನ್ನೊಂದ್ ಗಂಟೆ ಮಲಿಕೋ ಅಂತ ಹೇಳ್ತೀನಿ. ಕೆಲವರು ಹೈಪರ್ ಆಕ್ಟಿವ್ ಇರ್ತಾರೆ, ರೆಸ್ಟ್ಲೆಸ್, ಅಂತವ್ರಿಗೆ ರೆಸ್ಟ್ ಕೊಡ್ಬೇಕಾಗತ್ತೆ. ನೀವು ತಿನ್ನೋ ಊಟದ ಮೇಲೆನೆ ನಿಮ್ ಬಿಹೇವಿಯರ್ ಡಿಪೆಂಡ್ ಆಗಿರುತ್ತೆ, ನೀವೇನ್ ತಿಂತೀರ ಅನ್ನೋದ್ರ ಮೇಲೆ. ಹಾಗಾಗಿ ನೀವು ಮಾಡೋ ಪ್ರತಿ ಊಟ, ವ್ಯವಹಾರ, ನಿಮ್ಮ ಎಮೋಷನ್ಸ್, ನಿಮ್ಮ ಭಾವನೆಗಳು, ನಿಮ್ಮ ಕೆಲಸ, ನಿಮ್ಮ ಸಂಬಂಧಗಳು, ಅದೆಲ್ಲವುದು ಎನರ್ಜಿ ಮೇಲೆ ಡಿಪೆಂಡ್ ಇರುತ್ತೆ. ಫಾರ್ ಎಕ್ಸಾಂಪಲ್, ನನ್ನ ಲಿವರ್ ಎನರ್ಜಿ ಹೈಪರ್ ಆಯ್ತು ಅನ್ಕೊಳ್ಳಿ, ಲಿವರ್ ಅಲ್ಲಿ ಹೀಟ್ ಜಾಸ್ತಿ ಆಯ್ತು ಅನ್ಕೊಳ್ಳಿ, ನೀವೇನಾದ್ರು ಒಂದು ಕ್ವಶನ್ ಕೇಳಿದ್ರೆ ಏನ್ ಹೇಳ್ತೀನಿ ಗೊತ್ತಾ? ಹೇಯ್ ಸುಮ್ಮನೆ ಕೂತ್ಗ, ಯಾವಾಗ ಏನ್ ಕೇಳ್ಬೇಕಂತ ಗೊತ್ತಾಗಲ್ಲ ನಿನ್ಗೆ? ಪಾಠ ಮಾಡ್ತಿದ್ರೆ ನಿನ್ ಕ್ವಶನ್ ಕೇಳ್ತಾ ಇದೀಯ ಯಾವಾಗ? ಲಿವರ್ ಹೀಟ್ ಇದ್ದಾಗ, ಲಿವರ್ ಅಲ್ಲಿ ಎನರ್ಜಿ ಎಕ್ಸೆಸ್ ಆದಾಗ. ಅದೇ ಲಿವರ್ ಎನರ್ಜಿ ಬ್ಯಾಲೆನ್ಸ್ ಇತ್ತು ಅನ್ಕೋ, ಏನನ್ನ ಕ್ವಶನ್ ಕೇಳು, ಹೌದಾ, ನಿನಗೆ ಆನ್ಸರ್ ಮಾಡಿ ನೆಕ್ಸ್ಟ್ ಮುಂದಕ್ಕೆ ಹೋಗ್ತೀನಿ. ನೀವು ನಿಮ್ಮನೇಲಿ 2 ತರ ಪರ್ಸನ್ ನೋಡಿರ್ತೀರಾ. ಒಬ್ರು ಏನ್ ಹೇಳಿದ್ರು ಕೇಳಿಸ್ಕೊತಾರೆ, ಇನ್ನೊಬ್ರು ಏನ್ ಹೇಳಿದ್ರು ಗುರ್ರ ಅಂತಾರೆ. ಆ ಎಮೋಷನ್ಸ್ ಎದ್ರ ಮೇಲೆ ಡಿಪೆಂಡ್ ಇರುತ್ತೆ ಅಂದ್ರೆ ನಿಮ್ ಎನರ್ಜಿಸ್ ಮೇಲೆ ಡಿಪೆಂಡ್ ಇರುತ್ತೆ, ಸುಮ್ನೆ ಅಲ್ಲ. ಕೆಲವ್ರು ನೋಡಿ, ಕುಟುಂಬದಲ್ಲಿ ತುಂಬಾ ಸಪೋರ್ಟಿವ್ ಆಗಿ ಬೆಳೆದಿರ್ತಾರೆ, ಎಲ್ಲ ಇರುತ್ತೆ, ಮನೇಲಿ 10 ಜನ ಇರ್ತಾರೆ. ಬಟ್ ಇವ್ರು ನಮ್ಮ ಹತ್ರ ಏನಂತ ಬರ್ತಾರೆ ಗೊತ್ತಾ? ಸರ್ ಏನಾದ್ರು ಟ್ರೀಟ್ಮೆಂಟ್ ಕೊಡಿ ಸರ್, ನನ್ಗೆ ಭಯ ಆಗುತ್ತೆ, ಆಂಗ್ಸೈಟಿ, ಪಾಲ್ಪಿಟೇಷನ್, ನಿದ್ದೆ ಬರಲ್ಲ ಸರ್, ನನ್ಗೇನೋ ಕಾಯಿಲೆ ಬಂದ್ಬಿಡುತ್ತಂತ ಭಯ ಸರ್, ನಾನು ಸತ್ತೋಗ್ಬಿಡ್ತೀನಂತ ಭಯ ಸರ್, ಯಾರೋ ಬಂದು ನಾನು ಎಬ್ಬಿಸ್ದಂಗ ಸರ್. ಬಟ್ ಎನ್ವೈರನ್ಮೆಂಟ್ ಇಸ್ ಎಲ್ಲ ನಾರ್ಮಲ್ ಆಗಿರುತ್ತೆ, ಮನೆ ತುಂಬಾ ಜನ ಇದ್ದಾರೆ, ಆರಾಮಾಗಿದೆ. ಯಾಕೆ ಈ ಭಯ ಬಂತು ನಿನಗೆ? ಯಾವ ಎನರ್ಜಿ ವ್ಯತ್ಯಾಸ ಆಗಿದೆ, ಅದನ್ನ ನಾವ್ ಯೋಚನೆನೇ ಮಾಡಲ್ಲ. ನೀನ್ ಜಾಸ್ತಿ ಯೋಚನೆ ಮಾಡ್ತಾ ಇದೀಯ ಅಂತ ನಿದ್ದೆ ಮಾತ್ರ ಕೊಟ್ಟು ಮಲಗಿಸ್ಬಿಡ್ತೀವಿ.
ಅವ್ನು ನಿದ್ದೆ ಮಾತ್ರೆ ತಗೊಂಡ್ಮೇಲೆ ಮಂದಿಗೆ ಆಗ್ಬಿಡ್ತಾವ, ಏನು ಕ್ವಶನ್ ಕೇಳಲ್ಲ. ಇನ್ನು ಸುಮಾರು ಜನ ಬೈಪೋಲಾರ್ ಡಿಸಾರ್ಡರ್, ಡಿಪ್ರೆಷನ್, ಆಂಗ್ಸೈಟಿ, ಎಕ್ಸೆಸಿವ್ ಥಾಟ್ಸ್, ನೆಗೆಟಿವ್ ಥಾಟ್ಸ್ ಅಂತೇಳಿ ಎಲ್ರಿಗೂ ಒಂದೇ ಮೆಡಿಸಿನ್ ಕೊಡ್ತೀವಿ ನಾವು, ಆಂಟಿ ಡಿಪ್ರೆಷನ್ಸ್. ಬಟ್ ಇಲ್ಲಿ ಈ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಕೋರ್ಸ್ ಅಲ್ಲಿ ನೀವು ಪ್ರತಿ ಭಾವನೆಗಳು ಹೇಗೆ ಸೃಷ್ಟಿ ಆಗುತ್ತೆ ಅಂತ ಕಲಿತೀರಾ. ನೆಗೆಟಿವ್ ಥಾಟ್ಸ್ ಯಾಕೆ ಬರುತ್ತೆ, ಚಿಂತೆ ಯಾಕೆ ಮಾಡ್ತೀರಾ, ಎಕ್ಸೈಟ್ಮೆಂಟ್ ಯಾಕೆ ಆಗ್ತಾ ಇದೆ, ಕೋಪ ಯಾಕೆ ಬರ್ತಾ ಇದೆ, ಇರಿಟೇಟ್ ಯಾಕೆ ಆಗ್ತಾ ಇದ್ದೀರಾ, ಎಲ್ಲಿ ಎನರ್ಜಿ ವ್ಯತ್ಯಾಸ ಆಗಿದೆ, ಅದನ್ನ ಸರಿ ಮಾಡೋದು ಹೇಗೆ. 100 ಪೇಷಂಟ್ಸ್ ಇವತ್ತು ಡಿಪ್ರೆಷನ್ ಮಾತ್ರೆ ತಗೊಂಡವ್ರು ಇವತ್ತು ತಗೊಳ್ತಾ ಇಲ್ಲ, ಅದ್ಭುತವಾಗಿದ್ದಾರೆ. ನಾನು ಇದನ್ನ 1-2 ಕೇಸ್ ಹೇಳ್ತಾ ಇಲ್ಲ, ನಾನು 1000 ಗಟ್ಲೆ. ನೀವು ಸುಮಾರು ಜನ ನನ್ನ ಹತ್ರ ಟ್ರೀಟ್ಮೆಂಟ್ ತಗೊಂಡಿರ್ತೀರ. ಯಾರಾದ್ರೂ ತಗೊಂಡಿದ್ರೆ ನನ್ನ ಹತ್ರ, ಸರ್ ನಿಮ್ಮ ಹತ್ರ ಬರ್ಬೇಕಾದ್ರೆ ನನಗೆ ಆಂಗ್ಸೈಟಿ ಇತ್ತು, ಇವತ್ತಿಲ್ಲ, ಧೈರ್ಯವಾಗಿದ್ದೀನಿ ಅಂತ? ಎನಿಬಡಿ? 100 ಜನ. ಎಸ್ ಚೈತ್ರ, ಹೌ ಆರ್ ಯು? Sir, ಆರಾಮಿದ್ದೀನಿ ಸರ್. ಸೊ ಇಸ್ ದೇರ್ ಎನಿ ಆಂಗ್ಸೈಟಿ ನೌ? ನೋ ಸರ್, ಇವಾಗಿಲ್ಲ ಸರ್. ಇವಾಗಿಲ್ಲ. ಮತ್ತೆ ಬ್ಯಾಕ್ ವೀಕ್ ಇತ್ತು ಸರ್, ಬಗ್ಗಿ ಕೂಡ್ತಿದ್ದೆ, ಬಗ್ಗಿ ನಡೀತಿದ್ದೆ, ಇವಾಗೆಲ್ಲ ಕರೆಕ್ಟ್ ಆಯ್ತು ಸರ್, ಆರಾಮದೀನಿ ಸರ್. ಹಂಗಾಗಿದ್ರ ನಾವೇನಾದ್ರು ಮೆಡಿಸಿನ್ ಕೊಟ್ಟಿವಾ? ಇಲ್ಲ ಸರ್, ಕಾಲ್ ಸೂಪ್ ಕುಡಿ ಅಂತ ಹೇಳಿದ್ರಿ ಸರ್ ನೀವು. ಆಮೇಲೆ ಕೊಬ್ಬರಿ ತಿನ್ನಂತ ಹೇಳಿದ್ರಿ ಸರ್ ನೀವು. ಒಂದ್ 5-6-7-8 ಸಲ ಬಂದಿನಿ ಸರ್ ನಿಮ್ಮ ಹತ್ರ ಕ್ಲಿನಿಕ್. ಭಯ ಇಲ್ಲ? ಇಲ್ಲ ಸರ್, ಇಲ್ಲ. ಸೂಪರ್, ಥ್ಯಾಂಕ್ ಯು. ಆರಾಮಿದ್ದೀನಿ ಸರ್, ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಸೊ ಈ ತರ ನಾನಿವತ್ತು 1000ಗಳಲ್ಲಿ ಮಾಡ್ತಾ ಇದ್ದೇನೆ. ಈ ಕೋರ್ಸ್ ಉದ್ದೇಶ ಏನಂದ್ರೆ ಲಕ್ಷಾಂತರ ಜನನ ನಾವು ವಾಸಿ ಮಾಡ್ಬೇಕು. ನಿಮಗೆ ಗೊತ್ತಿಲ್ಲ, 30% ಆಫ್ ಪಾಪ್ಯುಲೇಷನ್ ಇವತ್ತು ಮಾನಸಿಕ ರೋಗದಿಂದ ನರಳ್ತಾ ಇದ್ದಾರೆ. ಅವ್ರು ಯಾರು ಕ್ಯೂರ್ ಆಗ್ತಾ ಇಲ್ಲ, ಯಾವ್ದೋ ರಿಲೀಫ್ಗೆ ಮಾತ್ರೆ ತಗೋತಿದ್ದಾರೆ, 16 ವರ್ಷ ತಗೋತಿದ್ದಾರೆ. ನಾನು ಹೇಳ್ತೀನಿ, ನಾನಲ್ಲ, ನನ್ನ ಸ್ಟೂಡೆಂಟ್ಸ್ ರೆಡಿ ಮಾಡ್ತಾರೆ. ಅವ್ರಿಗೆ ಕಾಲ್ ಸೂಪ್ ಯಾಕೆ ಹೇಳಿದೀವಿ, ಒಣ ಕೊಬ್ಬರಿ ಯಾಕೆ ಹೇಳಿದ್ವಿ, ಆಮೇಲೆ ಗೊತ್ತಾಗುತ್ತೆ ನಿಮ್ಗೆ ಯಾವ ಮೆರಿಡಿಯನ್ ಡಿಸ್ಟರ್ಬ್ ಆಗಿತ್ತು, ಎದರಿಂದ ಏನು ಬಂದಿತ್ತು. 4 ಜನಕ್ಕೆ ಆಂಗ್ಸೈಟಿ ಆಗ್ತಾ ಇದೆ, ಭಯ ಆಗ್ತಿದೆ ಅಂದ್ರೆ ರೂಟ್ ಕಾಸ್ ಒಂದೇ ಇರಲ್ಲ, ಒಬ್ಬೊಬ್ರದ್ದು ಒಂದೊಂದು ರೂಟ್ ಕಾಸ್ ಇರುತ್ತೆ. ಅವ್ರಿಗೆ ತಕ್ಕನಂಗೆ ನಾವು ಹೇಳ್ತೀವಿ. ಸರ್, ನಿಮ್ಮ ಅನುಭವ ಶಿವಕುಮಾರ್, ಎನಿ ಎಮೋಷನಲ್ ವೇರಿಯೇಷನ್ಸ್? ಸರ್ ನಮಸ್ತೆ. ನಮಸ್ಕಾರ. ಆಕ್ಚುಲಿ ನಮ್ಮ ಮಿಸಸ್ಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು. ಓಕೆ. ಪ್ಲಸ್ ಅದರಿಂದ ಹೆಂಗಾಗಿದೆ ಅಂದ್ರೆ ಆಲ್ಮೋಸ್ಟ್ ತರ ಸಿಕ್ಕಾವಡೆ ಭಯ ಆಗೋದು, ಮಧ್ಯರಾತ್ರಿ ಎಲ್ಲ ಎದ್ದು ಕೂತ್ಕೊಳ್ಳೋದು, ಒಂಥರ ಸಿಕ್ಕಾವಡೆ ಭಯ ಬಂದ್ಬಿಟ್ಟಿತ್ತು. ನಿಮಗೆ ಡಬಲ್ ಪ್ರಾಬ್ಲಮ್ ಅದರಿಂದ? ಹೌದು ಸರ್, ನಾವೇ ತಾನೇ ಅದನ್ನ ನೋಡ್ಕೋಬೇಕು. ಅಲ್ಲ, ಗಂಡಗ್ ಭಯ ಆದ್ರೆ ಏನ್ ಹೇಳ್ತಾಳೆ, ಸುಮ್ನೆ ಸುಮ್ನೆ ಬಿದ್ಕ ಅಂತಾಳ. ಅದೇ ಏನ್ ಆತರ ಮಾಡಕ್ ಆಗಲ್ವಲ್ಲ ಸರ್, ಮಾಡಕ್ಕಾಗಲ್ಲ, ಬೇರೆ ತರ ಮಾತಾಡ್ತಾವ. ಅದಕ್ಕೆ ಹಂಗಾಗಿ ನಾನು ನಿಮ್ಮ ಕೋರ್ಸು ಮತ್ತೆ ನಿಮ್ಮ ಕ್ಲಿನಿಕ್ ಫೈಂಡ್ ಔಟ್ ಮಾಡಿ ಬರೋ ತನಕ ಆಲ್ಮೋಸ್ಟ್ ಹೆಂಗಾಗಿತ್ತಂದ್ರೆ ಡೈಲಿ ಟ್ಯಾಬ್ಲೆಟ್ ತಗೊಳ್ತಾರ ಇತ್ತು ಅವ್ರಿಗೆ. ನಾನು ಮತ್ತೆ ಎಲ್ಲಿ ಏನ್ ಮಾಡೋದು ಎಲ್ಲಾ ಬಾಡಿ ಟೆಸ್ಟೇ ಮಾಡಿಸ್ಕೊಳ್ಳೋಣ, ಅದ್ ಏನಿದೆ ಗೊತ್ತಾಗ್ತಾ ಇಲ್ವಲ್ಲ ಅನ್ಕೊಂಡು ಯೋಚನೆ ಮಾಡಿ ಸರಿ ನೋಡೋಣ ಈ ನೆಟ್ ಅಲ್ಲಿ ಏನಾದ್ರು ಇದೆಯಾ, ಮೋಸ್ಟ್ಲಿ ಆಯುರ್ವೇದಿಕ್ ಅದು ಇದು ಅನ್ಕೊಂಡು ಫೇಸ್ಬುಕ್ ಅಲ್ಲಿ ನಿಮ್ದು ಒಂದು ವಿಡಿಯೋಸ್ಗಳು ಪ್ಲಸ್ ಎಲ್ಲ ಬರ್ತಾ ಇತ್ತು. ಅದನ್ನ 2-3 ಸರಿ ನೋಡ್ಬಿಟ್ಟು ಇಲ್ಲ ಇದನ್ನ ಟ್ರೈ ಮಾಡ್ಬೇಕು. ಇಲ್ಲಿ ವಿಡಿಯೋಗಿನ್ನ ಸಿನ್ಸ್ ನೀವು ಇಲ್ಲೇ ಬೆಂಗಳೂರಲ್ಲೇ ಇರೋದ್ರಿಂದ ಖುದ್ದಾಗೆ ಹೋಗಿ ನಾವು ಒಂದು ಕನ್ಸಲ್ಟೇಷನ್ ತಗೋಣ. ಬಟ್ ನನ್ಗೆ ನಂಬಿಕೆ ಅಷ್ಟಾಗಿ ಇರ್ಲಿಲ್ಲ ಸರ್. ಬಂದಿರ್ಬೋದು. ಹಂಗಾಗಿ ಸುಮಾರು ಜನಕ್ಕೆ ಚೂರು ಪಾರ್ ನಂಬಿಕೆ ಇದ್ರು ನನ್ ನೋಡಿದ್ಮೇಲೆ ನಂಬಿಕೆ ಇರಲ್ಲ, ಯಾರೋ ಏನ್ ಮಾಡ್ತಾನೆ ಅಂತ ಹೇಳಿ. ಅದು ವಿಡಿಯೋ ನೋಡಿದ್ದೆ, ಓಕೆ ಏನೋ ಈಗ ಎಲ್ಲಾರು ಮತ್ತೆ ಪಾಸಿಟಿವ್ ಇದನ್ನ ಕೊಡ್ತಾ ಫೀಡ್ಬ್ಯಾಕ್ ಇತ್ತು. ನಾವು ಯಾಕೆ ವೈ ಡೋಂಟ್ ವಿ ಟ್ರೈ ಅನ್ಬಿಟ್ಟು ಒಂದ್ಸರಿ ಇಲ್ಲ ಕನ್ಸಲ್ಟೇಷನ್ ತಗೋಣ. ಎಲ್ಲಾ ಕಡೆ ಬರೀ ಮೆಡಿಸಿನ್ ತಗೊಂಡ್ ನಮ್ಗೆ ಸುಮ್ನೆ ಏನೋ ಬಾಡಿ ತುಂಬಾ ವೀಕ್ ಆಗ್ತಾ ಇದೆ ಅನ್ಕೊಂಡು ಮತ್ತೆ ಅದು ಎಷ್ಟಿದೆ ಅಂದ್ರೆ 3 to 4 years ಇಂದ ಇತ್ತು ಸರ್ ಗ್ಯಾಸ್ಟ್ರಿಕ್. ಅದು ಆಕ್ಚುಲಿ 2 ಕನ್ಸಲ್ಟೇಷನ್ಸ್ 2 ಸಿಟ್ಟಿಂಗ್ಸ್ ಬಂದಿದ್ದೆ ನಿಮ್ಮ ಕ್ಲಿನಿಕ್ಗೆ. ಬಂದು ಮತ್ತೆ 3rd ಸಿಟ್ಟಿಂಗ್ಗೆ ನಾನು ಆನ್ಲೈನ್ ನಿಮ್ಮ ಕೋರ್ಸ್ಗಳು ಸ್ಟಾರ್ಟ್ ಮಾಡ್ಕೊಂಡು ಜಾಯ್ನ್ ಆಗ್ತಾ ಅಕ್ಯುಪ್ರೆಷರ್, ಕಲರ್ ಥೆರಪಿ, ಸೀಡ್ ಥೆರಪಿ, ಈಗ TM ಕೂಡ ಇದೀನಿ. ಸೊ ಈಗ ಆಲ್ಮೋಸ್ಟ್ ಒಂದು 80% ಹೋಗಿದೆ ಅವ್ರಿಗೆ. ಇನ್ ಫುಡ್ ಅಲ್ಲೇ ಅಡ್ಜಸ್ಟ್ ಮಾಡಿ ಅಂತ ಹೇಳಿದಾರೆ, ಅದನ್ನು ಮಾಡ್ತಾ ಇದೀವಿ. ಸೊ ಹಂಗಾಗಿ ಅದರಿಂದ ಭಯ ಹೆಂಗಾಗಿತ್ತು ಅಂದ್ರೆ ಸರ್, ಅದು ಹೇಳ್ತಾ ಇದ್ನಲ್ಲ, ಮಧ್ಯರಾತ್ರಿ ಕುತ್ಕೊಂಡ್ಬಿಡೋದು, ತುಂಬಾ ಭಯ ಆಗ್ತಾ ಇದೆ ಅನ್ನೋದು.
ಈಗ ಅದು 1% ಇಲ್ಲ ಸರ್. 2 ನೋಡಿ. ಸಿಟ್ಟಿಂಗ್ ಆದ್ಮೇಲೆ ಅದು ಕಲರ್ ಥೆರಪಿ ಕೊಟ್ಟಿದ್ರಿ, ಆ 1% ಈಗ ಇಲ್ವೇ ಇಲ್ಲ ಅದು ಆಕ್ಚುಲಿ. ನೀವು ಯಾರಿಗಾದ್ರೂ ಭಯನ ವಾಸಿ ಮಾಡಿದ್ರಿ ಅಂದ್ರೆ ನೀವೇ ದೇವ್ರವ್ರಿಗೆ. ಸರ್ ನಾವಲ್ಲ ಸರ್, ಆಕ್ಚುಲಿ ನೀವು ದೇವರು ಆಕ್ಚುಲಿ ಅವ್ರಿಗೆ. ನೀವೇ ಅವ್ರಿಗೆ ಟ್ರೀಟ್ಮೆಂಟ್ ಮಾಡ್ತಿರೋದು ಎಲ್ಲ ಕೋರ್ಸ್ ಮಾಡಿ. ಹೌದು ಸರ್, ಆಕ್ಚುಲಿ ನನ್ನ ಕೈಲಿ ಏನಾಗುತ್ತೆ, ನಾಟ್ ಓನ್ಲಿ ಮೈ ಫ್ಯಾಮಿಲಿ ಬಟ್ ನಾನು ಹೊರಗಡೆ ನಮ್ಮ ಫ್ರೆಂಡ್ಸ್, ಇವ್ರ ಫ್ರೆಂಡ್ ಸರ್ಕಲ್ ಕೂಡ ನನ್ನ ಪ್ರೋಟೋಕಾಲ್ಸ್ ನನಗೆ ಬೇಸಿಕ್ ಲೆವೆಲ್ ಏನ್ ಕಲ್ತಿದ್ದೀನಿ ಅದರಿಂದ ಮಾಡ್ತಾ ಇದೀನಿ. ಬಟ್ ರಿಸಲ್ಟ್ಸ್, ಪಾಸಿಟಿವ್ ರಿಸಲ್ಟ್ಸ್ ತುಂಬಾ ಬರ್ತಾ ಇದೆ. ಇಲ್ಲ So ನೀವು ಹಂಗಾಗಿ ಹೇಳ್ತೀನಲ್ಲ, ನೆಕ್ಸ್ಟ್ ಡಿಸೆಂಬರ್ಗೆ ನೀವು ಸಾಫ್ಟ್ವೇರ್ ಇಂಜಿನಿಯರಾ? ಸರ್ ಇಲ್ಲ, ಆಕ್ಚುಲಿ ಐ ಆಮ್ ಸೈಂಟಿಸ್ಟ್. ಸೈಂಟಿಸ್ಟ್. ಸೊ ಇದನ್ನೇ ವೃತ್ತಿಯಾಗಿ ಮಾಡ್ಕೋಬಹುದು, ಆ ರೇಂಜಿಗೆ ಡಿಮ್ಯಾಂಡ್ ಇರುತ್ತೆ ನಿಮಗೆ. ಸೊ ಆಕ್ಚುಲಿ ನಾನು ಇದನ್ನ ಆಕ್ಚುಲಿ ನನ್ಗೂನು ಅಷ್ಟೇನೆ 20 years ಇಂದ ನನಗೆ ಆಕ್ಚುಲಿ ಹೊರಗಡೆ ಎಲ್ಲ ಫುಲ್ ಓದಿರೋದೆ. ಮನೆ ಅಂದ್ರೆ ನಾವು ಹಳ್ಳಿಲಿ ಬೆಳೆದು ಎಲ್ಲ ಗೌರ್ಮೆಂಟ್ ಸ್ಕೂಲ್ ಓದಿ PUC ಎಲ್ಲ ಮೈಸೂರಲ್ಲಿ ಮಾಡಿದ್ದು, ಮತ್ತೆ ಹಳ್ಳಿ ತಲಕಾಡಲ್ಲಿ ನಾವು ಬೆಳೆದಿರೋದು. ಸೊ ಬಟ್ ಕೆಲಸ ಸಿಕ್ಕಿದ ಮೇಲೆ ಮತ್ತೆ ಓದಕ್ಕೆ ಅಂತ ಬಂದಾಗ ಬರೀ ಫುಲ್ ಹಾಸ್ಟೆಲ್ ಮತ್ತೆ ಹೊರಗಡೆ ಫುಡ್ಗಳೇ ತಿಂತಾ ಇದ್ದು. ಸೊ ಅದರಿಂದ ನಾನು ಏನಾದ್ರೂ ಈಗ ನಮ್ಮ ಫ್ಯಾಮಿಲಿ, ಅಟ್ಲೀಸ್ಟ್ ನನ್ನ ಫ್ಯಾಮಿಲಿಗಾದ್ರೂ ಒಂದು ಹೆಲ್ಪ್ ಆಗ್ಬೇಕು, ಅದ್ ನೋಡ ನೆಕ್ಸ್ಟ್ ಔಟ್ಸೈಡ್ ಟ್ರೀಟ್ಮೆಂಟ್ ಇರ್ಲಿ, ಫಸ್ಟ್ ನಮ್ಮನ್ನ ನಾವು ಕ್ಯೂರ್ ಮಾಡ್ಕೊಳ್ಳೋಣ ಅನ್ಕೊಂಡು ತಗೊಂಡಿದ್ದು. ಬಟ್ ಇದು ಹೆಂಗೆ ಅಂದ್ರೆ ಈಗ ಇಟ್ಸ್ ಸ್ಪ್ರೆಡಿಂಗ್ ಆಕ್ಚುಲಿ. ಒಂದು ತುಂಬಾ ಖುಷಿ ಆಗ್ತಾ ಇದೆ, ಬೇರೆಯವ್ರಿಗೂ ಒಂದು ಟ್ರೀಟ್ಮೆಂಟ್ ಕೊಡೋ ತರ ಒಂದು ಸ್ಮಾಲ್ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದೀವಿ. ಬಟ್ ಎನಿವೆ ಈಗ ನಿಮ್ಮ TM ಕೋರ್ಸ್ ಇಂದ ಡೆಫಿನೆಟ್ಲಿ ಐ ಆಮ್ ಶೋರ್ ದಟ್ ಒಂದು ಬೇರೆ ಲೆವೆಲ್ಗೆ ಹೋಗ್ಬೋದು ಅಂತ. ಡೆಫಿನೆಟ್ ಆಗಿ ಈ ದಿನ ನಿಮ್ಮ ವೃತ್ತಿ ಜೀವನದಲ್ಲಿ ಆಗಿರ್ಬೋದು, ನಿಮ್ಮ ಸಾಂಸಾರಿಕ ಜೀವನದಲ್ಲಿ ಆಗಿರ್ಬೋದು, ಎಂಟೈರ್ ನಿಮ್ ಪ್ರೊಫೆಷನಲ್ ಇವತ್ತಿನ ದಿನ ನೀವು ನೋಟ್ ಮಾಡಿ ಇಟ್ಕೊಳ್ಳಿ. ಇಟ್ ವಿಲ್ ಚೇಂಜ್ ಕಂಪ್ಲೀಟ್ಲಿ 360 ಡಿಗ್ರಿ. ನೀವ್ ಹೆಂಗಿರ್ತೀರ ಅಂದ್ರೆ ನಿಮ್ಮನ್ನ ನೋಡೋ ರೀತಿನೇ ಬೇರೆ ಇರುತ್ತೆ ಸಮಾಜದಲ್ಲಿ. ಓಕೆ, ಬಟ್ ನೀವ್ ಎಫರ್ಟ್ ಹಾಕ್ಬೇಕು. ನಾನು ಎಷ್ಟು ಕ್ಲಾಸ್ ತಗೊಳೋದಕ್ಕೆ ಎಫರ್ಟ್ ಹಾಕ್ತೀನೋ ಅಷ್ಟೇ ಎಫರ್ಟ್ ನೀವು ಹಾಕಿದಾಗ ಒಂದು 6 ತಿಂಗಳು ವರ್ಷದಲ್ಲಿ ಯು ಬಿಕಮ್ ಎ ಸಕ್ಸಸ್ಫುಲ್ ಹೀಲರ್. ಖಂಡಿತ ಸರ್. ಆಕ್ಚುಲಿ ನನಗೆ ನನ್ಗೆ ಎಷ್ಟೇ ಕೆಲಸ ಇದ್ರು, ಆಫೀಸಲ್ಲಿ ಎಷ್ಟೇ ಕೆಲಸ ಇದ್ರು, ಆ ಟೆನಿಕಾಸ್ಟ್ ಎಷ್ಟೇ ಟಯರ್ಡ್ನೆಸ್ ಆಗಿದ್ರು ಬಂದು ನಿಮ್ ಕ್ಲಾಸ್ನ ನಾನು ಮಿಸ್ ಮಾಡಲ್ಲ. ಸೊ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಬಂದಿದೆ, ಪ್ಲಸ್ ನಾನು ಕಲಿಲೇಬೇಕು ಅಂತ ಒಂದು ಚಾಲೆಂಜ್ ಆಗಿ ತಗೊಂಡಿದ್ದೀನಿ. ಇದು ನೀವೇ ಸೈಂಟಿಸ್ಟ್ ಆಗಿದ್ದೀನಿ ನಂಬಿದ್ದೀರಲ್ಲ, ದಟ್ಸ್ ಗ್ರೇಟ್. ಇಲ್ಲ ಸರ್, ಆಕ್ಚುಲಿ ನೀವು ಎನರ್ಜಿ ಕೊಡೋದೇ ಇಟ್ಸ್ ಸೈಂಟಿಫಿಕ್ ಮೆಥಡ್. ಯುವರ್ ಸೈಂಟಿಫಿಕಲಿ ಯುವರ್ ಟ್ರೀಟಿಂಗ್ ದ ಆರ್ಗನ್ಸ್ ಅಲ್ವಾ ಸರ್? ಹೌದು. ಸೊ ದಟ್ ಈಸ್ ರಿಯಲಿ ಅ ಸೈಂಟಿಸ್ಟ್, ಅಂದ್ರೆ ಸೈಂಟಿಫಿಕ್ ಮೆಥಡಾಲಜಿ ಆಲ್ಸೋ ಒನ್ ಆಫ್ ದ ಥಿಂಗ್. ಸೊ ನಾನು ಇದನ್ನ ಸೈನ್ಸ್ ಅಂದ್ರೆ ತುಂಬಾ ಜನ ನಂಬಲ್ಲ. ಬಟ್ ಇಲ್ಲಿ ನೀವು ಚಿಕ್ಕವರಿಂದ ಏನ್ ಓದ್ಕೊಂಡ್ ಬಂದಿದ್ರಲ್ವಾ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅದೆಲ್ಲ. ಸೊ ಇವಾಗ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಆಗಿರ್ಬೋದು, ಚೈನೀಸ್ ಮೆಡಿಸಿನ್ ಆಗಿರ್ಬೋದು, ಆಯುರ್ವೇದ ಆಗಿರ್ಬೋದು, ಎರಡನ್ನ ಮಾಡ್ತವೆ. ಒಂದ್ ಹರ್ಬಲ್ ಕೊಡ್ತೇವೆ, ಒಂದ್ ಮರ್ಮ ಪಾಯಿಂಟ್ಸ್ ಇಲ್ಲಿ ಅಕ್ಯುಪಂಚರ್ ಪಾಯಿಂಟ್ಸ್ ಕೊಡ್ತೇವೆ. ಅಂದ್ರೆ ಇದೆ, ಇದೆ. ಬಟ್ ಇಂಗ್ಲಿಷ್ ಮೆಡಿಸಿನ್ ಅಲ್ಲಿ ಬರೀ ಮೆಡಿಸಿನ್ ಕೊಡ್ತಾರೆ. ಅಂದ್ರೆ ಇಂಗ್ಲಿಷ್ ಮೆಡಿಸಿನ್ ಅಲ್ಲಿ ಬರೀ ಇದೆ, ಇಲ್ಲ. ಅದ್ರ ಅರ್ಥ ಏನು? ನಾವು ಸೋ ಕಾಲ್ಡ್ ಸೈನ್ಸ್ ಅಂತ ಏನ್ ನಂಬಿದ್ದೀವಿ ಅದು ಹಾಫ್ ಸೈನ್ಸ್, ಪೂರ್ತಿ ಇಲ್ಲ. ಅಲ್ಲಿ ಬರೀ ಮಾಸ್ ಮಾತ್ರ ಇದೆ, ಎನರ್ಜಿ ಇಲ್ಲ. ಸರ್ ಮತ್ತೇನು ಎರಡು ಇದೆ, ಅದ್ರಲ್ಲಿ ಸೀನು ಇದೆ ಸರ್, ಸಿ ಫಾರ್ ಕೆಮಿಕಲ್ ಇದೆ ಆದ್ರೆ. ಹಾಗಾಗಿ ಇಲ್ಲಿ ಎನರ್ಜಿ, ಮಾಸ್ ಎರಡು ಇರೋದ್ರಿಂದ ಇವತ್ತು ನೀವೇನ್ ಕಲಿತಾ ಇದ್ರೆ ಇದು ಫುಲ್ ಸೈನ್ಸ್. ಹೌದು ಸರ್, ಖಂಡಿತ. ಅದು ಐ ಬಿಲೀವ್ ಇನ್ ದಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇವತ್ತು ಆರೋಗ್ಯ ಸಹಜವಾಗಿ ಸಿಗ್ತಾ ಇಲ್ಲ. ಬಿಕಾಸ್ ನಮ್ಮ ಎನ್ವೈರ್ಮೆಂಟ್ ಪೊಲ್ಯೂಷನ್ ಆಗಿದೆ, ವಾಟರ್ ಪೊಲ್ಯೂಟ್ ಆಗಿದೆ, ಫುಡ್ ಕಂಪ್ಲೀಟ್ ಆಗಿ ಫುಡ್ ಮಾಡಿಫೈ ಆಗಿದೆ. ಹಾಗಾಗಿ ಎನರ್ಜಿನ ರೀಕ್ರಿಯೇಟ್ ಮಾಡ್ಬೇಕಾದ್ರೆ ನಮ್ಗೆ ಒಂದು ಹೊಸ ಸೈನ್ಸ್ ಕಲಿಬೇಕು. ನಾವು ಹಳೆಯ ಸೈನ್ಸ್ ಏನಿತ್ತು ಅದನ್ನ ರಿಸರ್ಚ್ ಮಾಡಿ, ರೀಇನ್ವೆಂಟ್ ಮಾಡಿ, ಅದರಲ್ಲಿ ಏನು ಒಳ್ಳೆಯದು ಕೆಟ್ಟದ್ದು ಏನಿದೆ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ನಿಮ್ಗೆ TCM ಮತ್ತೆ ಇದರಲ್ಲಿ ಏನ್ ಕೋರ್ಸ್ ಅಲ್ಲಿ ನಾವು ಆಯುರ್ವೇದ ಮತ್ತೆ ಚೈನೀಸ್ ಮೆಡಿಸಿನ್ ಅಂತ ಹೇಳ್ತೀವಲ್ಲ, ಕಂಪ್ಲೀಟ್ ಹೇಳಲ್ಲ. ಅದ್ರಲ್ಲಿ ನಾವ್ ಏನೆಲ್ಲ ರಿಸರ್ಚ್ ಮಾಡಿದೀವಿ ಅದನ್ನ ನಿಮಗೆ ಅರ್ಥ ಆಗೋ ತರ ಒಂದು ಸಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ಬಿಟ್ಟು ಹೇಳ್ಕೊಡ್ತೀವಿ. ಹಾಗಾಗಿ ಇಲ್ಲಿ ನೀವು ಇನ್ನ 4-5 ತಿಂಗಳು ಏನ್ ಕಲಿತೀರೋ ಇದು ಫುಲ್ ಸೈನ್ಸ್. ಇದರಲ್ಲಿ ಇದೆ, ಎನರ್ಜಿ ಇದೆ, ಇನ್ ದ ಫಾರ್ಮ್ ಆಫ್ ಅಕ್ಯುಪಂಚರ್, ಮರ್ಮ ಪಾಯಿಂಟ್ಸ್, ಕಲರ್ಸ್ ಅಂಡ್ ಸೀಡ್ ಥೆರಪಿ. ಇವು ಎನರ್ಜಿ. ಪ್ಲಸ್ ಹರ್ಬಲ್ ಇದೆ, ಅಂದ್ರೆ ಮಾಸ್ ಇದೆ.
ಬಟ್ ಇಲ್ಲಿ ನಾವು ಈ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಅಲ್ಲಿ ಹರ್ಬಲ್ ಯೂಸ್ ಮಾಡಲ್ಲ. ಇನ್ಸ್ಟೆಡ್ ಆಫ್ ಹರ್ಬಲ್ ಫುಡ್ ನ ಮಾಡಿಫೈ ಮಾಡ್ತೀವಿ. ಈ ಫುಡ್ ತಿನ್ಬೇಕು, ಈ ಫುಡ್ ತಿನ್ಬಾರ್ದು. ಫಾರ್ ಎಕ್ಸಾಂಪಲ್, ನಿಮ್ಗೆ ಕಫ ಆಗಿತ್ತು, ಗಂಟ್ಲು ಕಟ್ಟಿತ್ತು, ಮೂಗ್ ಕಟ್ಟಿತ್ತು. ಕಫ ಆಗಿದೆ ಅಂದ್ರೆ ಅದ್ರ ಅರ್ಥ ಏನು? ನಿಮ್ ಸ್ಪ್ಲೀನ್ ಅಂಡ್ ಸ್ಟಮಕ್ ಕೋಲ್ಡ್ ಆಗಿರುತ್ತೆ. ಅವ್ರಿಗೆ ಹೇಳ್ತೀವಿ, ಕಫ ಕೋಲ್ಡ್ ಆಗ ಫುಡ್ ತಿನ್ಬೇಡ, ಎಳ್ನೀರ್ ಕುಡಿಬೇಡ, ಹಣ್ಣುಗಳು ತಿನ್ಬೇಡ, ಸಕ್ಕರೆ ತಿನ್ಬೇಡ, ಹಾಲು ಕುಡಿಬೇಡ, ಜಾಸ್ತಿ ಎಣ್ಣೆ ಪದಾರ್ಥ ತಿನ್ಬೇಡ. ಇವೆಲ್ಲವುದು ಕಫನ್ ಕ್ರಿಯೇಟ್ ಮಾಡ್ತವೆ. ಅದನ್ನ ಕಡಿಮೆ ಮಾಡಿಸಿ ಅದಕ್ಕೆ ಆಪೋಸಿಟ್ ಫುಡ್ ಹೇಳ್ತೀವಿ. ನಿಮ್ ಊಟದಲ್ಲಿ ಸ್ವಲ್ಪ ಜಿಂಜರ್ ಹಾಕೋ, ಪೆಪ್ಪರ್ ಹಾಕೋ, ಸ್ವಲ್ಪ ನಿಂಬೆಹಣ್ಣು ಹುಳಿ ಹಿಂಡ್ಕೋ, ಸ್ವಲ್ಪ ಖಾರ ತಿನ್ನು, ಸ್ವಲ್ಪ ವಾಕ್ ಮಾಡು. ಇವೆಲ್ಲ ಏನ್ ಮಾಡ್ತಾವ? ಹೀಟ್ ಕ್ರಿಯೇಟ್ ಮಾಡ್ತಾವ, ಅಂದ್ರೆ ಎನರ್ಜಿನ ಕ್ರಿಯೇಟ್ ಮಾಡ್ತಾವೆ. ಸೊ ಈ ತರ ಆಯುರ್ವೇದದಲ್ಲಿ ನಾವೇನು ಹರ್ಬಲ್ ಮೆಡಿಸಿನ್ ಕೊಡ್ತೀವಿ, ಹರ್ಬಲ್ ಮೆಡಿಸಿನ್ ಕೊಡದೆ ಬರೀ ಅಕ್ಯುಪಂಚರ್ ಮರ್ಮ ಪಾಯಿಂಟ್ಸ್ ನ ಈ TM ಅಲ್ಲಿ ಹೇಳ್ಕೊಡ್ತೀವಿ. ಇನ್ಸ್ಟೆಡ್ ಆಫ್ ಹರ್ಬಲ್ ನಾವು ಕೆಲವೊಂದು ಫುಡ್ ನ ಆಡ್ ಮಾಡ್ತೀವಿ. ಹೇಳಿದ್ರಲ್ಲ ಮೇಡಮ್ ಅವರು, ಒಣ ಕೊಬ್ಬರಿ ತಿನ್ನ ಅಂತ ಹೇಳ್ತೀವಿ, ಬದನೆಕಾಯಿ ಜ್ಯೂಸ್ ಕುಡಿಯಕ್ ಹೇಳ್ತೀವಿ, ಕುಂಬಳಕಾಯಿ ಜ್ಯೂಸ್ ಕುಡಿಯಕ್ ಹೇಳ್ತೀವಿ, ಇಲ್ಲ ಕಾಲ್ ಸೂಪ್ ಕುಡಿಯಕ್ ಹೇಳ್ತೀವಿ, ಚಿಕನ್ ಲೆಗ್ ಪೀಸ್ ತಿನ್ನಕ್ ಹೇಳ್ತೀವಿ. ನಾವು ಮಾಡಿರೋ ಎಕ್ಸ್ಪೆರಿಮೆಂಟ್, ಏನ್ ತಿಂದ್ರೆ ಏನ್ ಎನರ್ಜಿ ಬರುತ್ತೆ, ಯಾವ ಎನರ್ಜಿ ನಿನ್ನಲ್ಲಿ ಡಿಫಿಷಿಯಂಟ್ ಆಗಿದೆ. ಕೆಲವ್ರಿಗೆ ಹುರುಳಿಕಾಳು ಹೇಳ್ತೀವಿ, ಕೆಲವ್ರಿಗೆ ನುಗ್ಗೆ ಸೊಪ್ಪು ಹೇಳ್ತೀವಿ. ಇನ್ಸ್ಟೆಡ್ ಆಫ್ ಹರ್ಬಲ್ ಊಟದಲ್ಲಿ ಅದನ್ನ ಕೊಡ್ತೀವಿ ನಾವು, ಅಷ್ಟೇ ಡಿಫ್ರೆನ್ಸ್. ವೆಜಿಟೇರಿಯನ್ಸ್ಗೂ ವೆಜಿಟೇರಿಯನ್ ಫುಡ್ ಮೇಲೆ ರಿಸರ್ಚ್ ಮಾಡಿದೀವಿ, ನಾನ್ ವೆಜಿಟೇರಿಯನ್ಸ್ಗೂ ನಾನ್ ವೆಜ್ ಮೇಲೆ ಇದು ಮಾಡಿದೀವಿ. ಸೊ ಎರಡೂ ಇರುತ್ತೆ ಇದರಲ್ಲಿ. ಸೊ ಹಾಗಾಗಿ ಧೈರ್ಯವಾಗಿ ನೀವು ಇದನ್ನ ಕಲಿಬಹುದು. ಇನ್ನೊಂದು, ಫಸ್ಟ್ ಡೇನೆ ನಾನು ಹೇಳ್ತಾ ಇದ್ದೀನಿ ಎಲ್ಲಾ TM ಸ್ಟೂಡೆಂಟ್ಸ್ಗೆ, ನೀವು ಯಾವುದೇ ಕಾರಣಕ್ಕೂ ಯಾರಿಗೇ ಆಯ್ತು ಮೆಡಿಸಿನ್ ತಗೊಳ್ಳಿ ಅಂತ ಹೇಳ್ಬೇಡಿ, ಮೆಡಿಸಿನ್ ನ ಬಿಡಿ ಅಂತ ಹೇಳ್ಬೇಡಿ. ಯಾಕೆ ಅಂತಂದ್ರೆ ಅದು ನಮ್ ಕೆಲ್ಸ ಅಲ್ಲ, ಅದನ್ನ ನಾವು ಓದಿಲ್ಲ. ಯಾವಾಗ ನೀವು ಮೆಡಿಸಿನ್ ಬಿಡಿ ಅಂತ ಹೇಳಿದ್ರೆ, ಮೆಡಿಸಿನ್ ತಗೊಳ್ಳಿ ಅಂದ್ರೆ ಲಾ ಅಂಡರ್ ಬರ್ತೀರಾ, ನಿಮ್ ಪ್ರಾಕ್ಟೀಸಿಗೆ ಕಷ್ಟ ಆಗತ್ತೆ. ಓಕೆ, ಹಾಗಾಗಿ ಮೊದಲನೇ ದಿನ ನಾನು ಫಸ್ಟ್ ಇನ್ಸ್ಟ್ರಕ್ಷನ್ ಕೊಡೋದು ನಿಮ್ಗೇನು ಅಂತಂದ್ರೆ, ನೀವೇನೇ ಮಾಡಿದ್ರು ಫುಡ್ಡಲ್ಲಿ ಚೇಂಜ್ ಮಾಡಿ. ನನಗೂ 100 ಆಯುರ್ವೇದಿಕ್ ಮೆಡಿಸಿನ್ಸ್ ಗೊತ್ತು, ಬಟ್ ಯಾರಿಗೂ ಹೇಳಲ್ಲ ನಾನು, ಯಾಕಂದ್ರೆ ಅದು ನಮ್ ಕೆಲ್ಸ ಅಲ್ಲ. ನಾನು ಏನೇ ಚೇಂಜಸ್ ಹೇಳಿದ್ರೆ ಫುಡ್ ಅಲ್ಲಿ ಹೇಳ್ತೀನಿ, ಇಲ್ಲ ಫ್ರೂಟ್ಸ್ ಅಲ್ಲಿ ಹೇಳ್ತೀನಿ, ಇಲ್ಲ ಜ್ಯೂಸ್ ಅಲ್ಲಿ ಹೇಳ್ತೀನಿ, ಇಲ್ಲ ವೆಜಿಟೇಬಲ್ಸ್ ಅಲ್ಲಿ ಹೇಳ್ತೀನಿ. ನೀವು ಮಾಸನ್ನ ಕ್ರಿಯೇಟ್ ಮಾಡ್ಬೇಕಾದ್ರೆ ಫುಡ್ ಚೇಂಜ್ ಮಾಡ್ಕೊಳ್ಳಿ. ಎನರ್ಜಿನ ಕ್ರಿಯೇಟ್ ಮಾಡ್ಬೇಕಂದ್ರೆ ಏನಾಗಿ ಅಕ್ಯುಪ್ರೆಷರ್ ಪಾಯಿಂಟ್ಸ್ ಯೂಸ್ ಮಾಡ್ತೀವಿ, ಮತ್ತೆ ಮರ್ಮ ಪಾಯಿಂಟ್ಸ್. ಮತ್ತೆ ಅಲ್ಲಿ ಇನ್ನೊಂದು ಲಾ ಇದೆ, ನೀವು ಸೂಜಿ ಚುಚ್ಚುತ್ತೀರ ಅಂದ್ರೆ ಮತ್ತೆ ಲಾ ಅಂಡರ್ ಬರ್ತೀರಾ. ಇಂಡಿಯನ್ ಲಾ ನಲ್ಲಿ ಕ್ಲಿಯರ್ ಆಗಿ ಹೇಳಿದೆ, ಯಾರು ಅಕ್ಯುಪಂಚರ್ ಮಾಡ್ಬೋದು ಅಂದ್ರೆ ನ್ಯಾಚುರೋಪತಿ ಕೋರ್ಸ್ ಮಾಡಿರ್ತಾರಲ್ವಾ, ನ್ಯಾಚುರೋಪತಿ ಡಿಗ್ರಿ ಮಾಡಿರ್ತಾರಲ್ಲ 5 ವರ್ಷ, ಅವ್ರು ಅಕ್ಯುಪಂಚರ್ ಮಾಡಕ್ ಅರ್ಹತೆ ಇರೋದು, ಬೇರೆಯವರಿಲ್ಲ. ಅದಕ್ಕೆ ನಾವು ಸುಮಾರು 4-5 ವರ್ಷದ ಕೆಳಗಡೆ ಅಕ್ಯುಪಂಚರ್ ಮಾಡ್ತಾ ಇದ್ದೀವಿ, ಲಾ ಅಂಡರ್ ಬರುತ್ತೆ ಅದು. ಸೊ ಇವಾಗ ಏನ್ ಮಾಡ್ತೀವಿ, ಅದೇ ಅಕ್ಯುಪಂಚರ್ ಪಾಯಿಂಟ್ಗೆ ನೀಡಲ್ ಹಾಕ್ದಂಗೆ ಒಂದು ಮೆಂತೆ ಕಾಳು, ಇಲ್ಲ ಒಂದು ಮ್ಯಾಗ್ನೆಟ್, ಇಲ್ಲ ಪೆಪ್ಪರ್ ಹಾಕ್ತಿವಿ. ಯಾಕಂದ್ರೆ ಆ ಮ್ಯಾಗ್ನೆಟ್, ಆ ಸೀಡ್ ಅಲ್ಲಿ ಆ ಎನರ್ಜಿ ಇರುತ್ತೆ, ನಿಮ್ಮ ಪಾಯಿಂಟ್ಸ್ ನ ಚೇಂಜ್ ಮಾಡೋಷ್ಟು, ನಿಮ್ಮ ಬಾಡಿನ ಎನರ್ಜಿ ಚೇಂಜ್ ಮಾಡೋಷ್ಟು. ಅದನ್ನ ನಾವು ಎಕ್ಸ್ಪೆರಿಮೆಂಟ್ ಮಾಡಿ ವರ್ಕ್ ಆಗುತ್ತಂದಾದ್ಮೇಲೆ ಅಡಾಪ್ಟ್ ಮಾಡ್ಕೊಂಡಿರೋದು. ಸೊ ಹಾಗಾಗಿ ನೀಡಲ್ ಸುಚ್ಚಬೇಡಿ. ನನ್ಗೆ ಗೊತ್ತು ಅಲ್ಲಿ ನೀಡಲ್ ಹಾಕ್ಬೋದು ಅಂತ, ಬಟ್ ನಾವು ನೀಡಲ್ ಹಾಕೋದು ಹೇಳಲ್ಲ. ನೀವೇನಿದ್ರು ಸೀಡ್ ಹಾಕ್ರಿ, ಇಲ್ಲ ಮ್ಯಾಗ್ನೆಟ್ ಹಾಕಿ, ಇಲ್ಲ ಜಸ್ಟ್ ಟಚ್ ಕೊಟ್ರು ವರ್ಕ್ ಆಗುತ್ತೆ. ಸೊ ಹಾಗಾಗಿ ನೀವು ಇಲ್ಲಿ ಏನೆಲ್ಲ ಕಲಿತೀರಾ, ನಿಮ್ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ನಿಮ್ಮಿಂದ ರೋಗಿಗೆ ಯಾವುದೇ ತರದ ತೊಂದರೆ ಆಗ್ಬಾರ್ದು. ತೊಂದರೆ ಯಾವಾಗ ಆಗತ್ತಂದ್ರೆ ಕಲಿದೆ ಪ್ರಾಕ್ಟೀಸ್ ಮಾಡಿದಾಗ. ಸುಮಾರು ಜನ ಆಂಟಿಬಯೋಟಿಕ್ಸ್ನೇ ಓದಿರಲ್ಲ, 10ನೇ ಕ್ಲಾಸ್ ಓದಿರ್ತಾರೆ, ಆದ್ರೂ ದೊಡ್ಡ ದೊಡ್ಡ ಆಂಟಿಬಯೋಟಿಕ್ಸ್ ಸ್ಟಿರಾಯ್ಡ್ಸ್ ಎಲ್ಲ ಕೊಡ್ತಾರೆ. ಅದು ಹಾಗಾಗ್ಬಾರ್ದು. ನಿನಗ್ ಮೆಡಿಸಿನ್ ಗೊತ್ತಿದ್ರು ಅದ್ ನೀನ್ ಯೂಸ್ ಮಾಡ್ಕೋತೀಯ ಬಿಡ್ತೀಯ, ನನಗೂ ಗೊತ್ತಿಲ್ಲ, ಬೇರೆಯವ್ರಿಗೆ ಹೇಳ್ಬೇಡ. ಅದಕ್ಕೂ ಈ ಒಂದು ಹರ್ಬಲ್ ಮೆಡಿಸಿನ್ ಕೊಡ್ಬೇಕಂತಾನೆ ಆಯುರ್ವೇದದಲ್ಲಿ 5 ವರ್ಷ ಓದಿರ್ತಾರೆ. ಇಂಗ್ಲಿಷ್ ಮೆಡಿಸಿನ್ ಕೊಡ್ಬೇಕಂತೇಳಿ MBBS 6 ವರ್ಷ ಓದಿರ್ತಾರೆ. ನಿನಗೇನಾದ್ರೂ ಈ ಮೆಥಡ್ ಅಲ್ಲಿ ಸಾಲ್ವ್ ಆಗಿಲ್ಲ ಅಂದ್ರೆ ನಿಮ್ಗೆ ಗೊತ್ತಿರೋ ಡಾಕ್ಟರ್ ರೆಫರ್ ಮಾಡು. ನೋಡಪ್ಪ, ಏನಾದ್ರು ಇದ್ರಲ್ಲಿ ಆಯುರ್ವೇದಿಕ್ ಮೆಡಿಸಿನ್ ತಗೊಂಡ್ರೆ ಹೆಲ್ಪ್ ಆಗೋದಾದ್ರೆ ನಿನ್ಗೆ ಯಾರೊಬ್ರು ಗೊತ್ತು, ಬೇಕಾದ್ರೆ ನಿಮಗ್ ಗೊತ್ತಿರೋ ಕಡೆ ಒಂದ್ ಕಡೆ ಆಯುರ್ವೇದ ಡಾಕ್ಟರ್ ಹತ್ರ ಹೋಗ್ಬಾ. ನಿನ್ ಕೆಲ್ಸ ಏನು? ಅಕ್ಯುಪಂಚರ್ ಪಾಯಿಂಟ್ಸ್, ಮರ್ಮ ಪಾಯಿಂಟ್ಸ್, ಕಲರ್ ಥೆರಪಿ, ಮೆರಿಡಿಯನ್ಸ್,
ರಿಫ್ಲೆಕ್ಸ್ ಪಾಯಿಂಟ್ಸ್, ಇಷ್ಟರಲ್ಲೇ ಆಟ ಆಡಬೇಕು. ಸೂಪರ್ ರಿಸಲ್ಟ್ಸ್ ಬರುತ್ತೆ. ಆಯುರ್ವೇದದಲ್ಲಿ, ಹೋಮಿಯೋಪತಿ, ಇಂಗ್ಲಿಷ್ ಮೆಡಿಸಿನ್ ಅಲ್ಲಿ ಬರ್ದ ರಿಸಲ್ಟ್ ನಿಮ್ಮ ಹತ್ರ 100% ಬರುತ್ತೆ. ಅದಕ್ಕೆ ನಮ್ ಸ್ಟೂಡೆಂಟ್ಸ್ ಫೀಡ್ಬ್ಯಾಕ್ ಅಂಡ್ ಪೇಷಂಟ್ಸ್ ಫೀಡ್ಬ್ಯಾಕ್ ಲೈವ್ ಎಕ್ಸಾಂಪಲ್. ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ. ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ. ನಮ್ಮ ಉದ್ದೇಶ ಇಷ್ಟೇ, ನೀವು ಮೆಡಿಸಿನ್ ಫ್ರೀ ಆಗ್ಬೇಕು. ಥ್ಯಾಂಕ್ ಯು ವೆರಿ ಮಚ್.